ನಮಸ್ಕಾರ ವೀಕ್ಷಕರೇ, ಈ ದಿನ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೋಮಶೇಖರ್ ಚಲ್ಯ. ಇಂದಿನ ಕಾರ್ಯಕ್ರಮದ ವಿಚಾರ ಅತಿಥಿ ಉಪನ್ಯಾಸಕರ ಹೋರಾಟ ಮತ್ತು ಅವರ ಸಮಸ್ಯೆಗಳು ಹಾಗೂ ಬೇಡಿಕೆಗಳ ಸುತ್ತಮುತ್ತ. ಸ್ನೇಹಿತರೆ, ಅತಿಥಿ ಉಪನ್ಯಾಸಕರು ಕಳೆದ 2.5 ತಿಂಗಳುಗಳಿಂದ ಹೋರಾಟವನ್ನು ಮಾಡ್ತಿದ್ದಾರೆ. ಈ ಹೋರಾಟ ಇಂದು ನಿನ್ನೆಯದು ಮಾತ್ರ ಅಲ್ಲ, ಇದು ದಶಕಗಳ ಹೋರಾಟ. ಯಾವ ಸರ್ಕಾರ ಬಂದರೂ ಕೂಡ ಅವರ ಹೋರಾಟ ಇದೇ ರೀತಿ ನಡೀತಾನೆ ಇರುತ್ತೆ. ಅವರ ಬೇಡಿಕೆಗಳನ್ನು ಈಡೇರಿಸಲಿಕ್ಕೋಸ್ಕರ ಅವರು ಹೋರಾಟವನ್ನು ಮಾಡ್ತಿದ್ದಾರೆ. ಈ ಹೋರಾಟದ ಕಾರಣಕ್ಕಾಗಿ ಕೆಲವು ಬೇಡಿಕೆಗಳು ಈಡೇರಿದ್ರು ಕೂಡ ಇನ್ನೂ ಹಲವಾರು ಬೇಡಿಕೆಗಳು ಹಾಗೇ ಉಳಿದಿದ್ದಾವೆ. ಇನ್ನು ಕಳೆದ ಚುನಾವಣೆಯ ಸಂದರ್ಭದಲ್ಲಿ ನಾವು ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆಯನ್ನೇ ಕೊಡ್ತೀವಿ ಅಂತ ತನ್ನ ಭರವಸೆಯಲ್ಲಿ ಹೇಳ್ಕೊಂಡಿದ್ದಂತಹ ಕಾಂಗ್ರೆಸ್ ಇವಾಗ ಅಧಿಕಾರದಲ್ಲಿದೆ. ಆದರೂ ಕೂಡ ಆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕೂಡ ಈ ಒಂದು ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆಯನ್ನು ನೀಡೋದ್ರೊಳಗಡೆ ಮೀನಾಮೇಷವನ್ನು ಎಣಿಸ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ನೀವು ಕೊಟ್ಟಿದ್ದಂತಹ ಭರವಸೆಯನ್ನು ಈಡೇರಿಸಿ ಅಂತ ಅತಿಥಿ ಉಪನ್ಯಾಸಕರು ಮತ್ತೆ ಹೋರಾಟವನ್ನು ಶುರು ಮಾಡಿದ್ದಾರೆ. ಈಗ ಫ್ರೀಡಮ್ ಪಾರ್ಕಲ್ಲಿ ಧರಣಿಯನ್ನು ನಡೆಸ್ತಿದ್ದಾರೆ. ಅತಿಥಿ ಉಪನ್ಯಾಸಕರ ಧರಣಿಯಲ್ಲಿ ಪ್ರಮುಖವಾಗಿ ಈ ಒಂದು ತಮ್ಮನ್ನು ಸೇವಾ ಭದ್ರತೆ ಕೊಡಬೇಕು ಮತ್ತು ಕಾಯಮಾತಿಗೊಳಿಸಬೇಕು ಅಂತ ಕೂಡ ಹೇಳ್ತಿದ್ದಾರೆ. ಈ ಒಂದು ಕಾಯಮಾತಿ ಸಾಧ್ಯನಾ? ಕಾಯಮಾತಿಯ ಒಂದು ಪ್ರಸ್ತಾವನೆಯನ್ನು ಸರ್ಕಾರ ಒಪ್ಕೊಳ್ಳುತ್ತಾ? ಈ ಒಂದು ಅತಿಥಿ ಉಪನ್ಯಾಸಕರ ಹೋರಾಟ ಮತ್ತು ಬೇಡಿಕೆಗಳು ಹಾಗೂ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಅತಿಥಿ ಉಪನ್ಯಾಸಕರ ಸಂಘದ ಅಧ್ಯಕ್ಷ JK ನಾಗಣ್ಣ ಹಾಗೂ ಅತಿಥಿ ಉಪನ್ಯಾಸಕರ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ DYFIನ ಮುಖಂಡರಾದಂತಹ ರಾಜಶೇಖರ್ ಮೂರ್ತಿ ಸರ್, ನಿಮ್ಮಿಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ ನಾಗಣ್ಣ ಅವರಿಗೆ ಪ್ರಶ್ನೆ. ಈಗ ಅನುಭವಿಸ್ತಿರುವಂತಹ ಸಮಸ್ಯೆ ಒಳಗಡೆ ಈ ವೇತನ ಅನ್ನೋದನ್ನು ನೀವು ಯಾವ ರೀತಿ ಪಡ್ಕೋತಾ ಇದ್ದೀರಾ? ಅದು ಕೂಡ ತಿಂಗಳಿಗೆ ಸರಿಯಾಗಿ ಬರಲ್ಲ ಅನ್ನೋದಂಥದ್ದಿದೆ. ಅದಷ್ಟೇ ಅಲ್ಲದೆ ಸರ್ಕಾರಿ ಕಾಲೇಜ್ಗಳಲ್ಲಿ ನೀವು ಕೆಲಸ ಮಾಡಬೇಕಾದ್ರೆ ಅಲ್ಲಿರುವಂತಹ ಪರ್ಮನೆಂಟ್ ಫ್ಯಾಕಲ್ಟಿಗಳಿಂದ ಏನು ಅವರು ನಿಮ್ಮ ಜೊತೆಗೆ ನಡ್ಕೊಳ್ಳುವಂತಹ ರೀತಿ ನೀತಿಗಳಲ್ಲೂ ಕೂಡ ಬೇರೆ ಥರದ್ದೇ ಸಮಸ್ಯೆಗಳಿರ್ತವೆ ಅಂತ ಹೇಳಲಾಗ್ತಿದೆ. ಅದಷ್ಟೇ ಅಲ್ಲದೆ ಸೆಮಿಸ್ಟರ್ಗಳ ಅಂತ್ಯದಲ್ಲಿ ಮುಂದಿನ ವರ್ಷದ ಕಥೆ ಏನಪ್ಪ ಅನ್ನುವಂತಹ ಒಂದು ಅಭದ್ರತೆ ಕೂಡ ಪ್ರತಿ ವರ್ಷ ಕಾಡ್ತಾ ಇರುತ್ತೆ. ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಸರ್, ಪ್ರತಿ ವರ್ಷ ಕೂಡ ನಮ್ಮನ್ನು ನೇಮಕ ಮಾಡಿಕೊಳ್ಳುವಂಥ ಪದ್ಧತಿ ಇದೆಯಲ್ಲ, ಇದು ಭಾಳ ಒಂಥರ ಕ್ರೌರ್ಯ ಇದು. ಯಾಕಂದರೆ ಮುಂದಿನ ಸಾರಿಗೆ ನಾವು ಆ ಕಾಲೇಜ್ಗೆ ಹೋಗ್ತೀವೋ ಇಲ್ವೋ ಅನ್ನುವಂಥ ಅಭದ್ರತೆ ನಮ್ಮನ್ನ ಕಾಡ್ತಾ ಇರುತ್ತೆ ಸರ್. ಮತ್ತು ತಾವು ವೇತನಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ರಿ, ಅದನ್ನು ವೇತನ ಅಂತ ಕರೆಯಲ್ಲ ಇವರು, ಗೌರವಧನ ಅಂತೇಳಿ ಕರೀತಾರೆ. ಈ ಗೌರವಧನ ಹೇಗೆ ಅಂತಂದರೆ, ನಾವು ಕಾಲೇಜ್ಗೆ ಹೋಗಿ ಕೆಲಸ ಮಾಡಿ ಇಡೀ ಸೆಮಿಸ್ಟರ್ ಮುಗ್ದೋದ್ರೂ ಕೂಡ ನಮಗೆ ಗೌರವಧನ ಸಿಕ್ಕುವಂಥ ವ್ಯವಸ್ಥೆ ಇಲ್ಲ ಇಲ್ಲಿ. ಕಳೆದ 1 ವರ್ಷದಿಂದ 2 ತಿಂಗಳಿಗೊಂದು ಸರಿನಾದರೂ ಬರ್ತಾ ಇದೆ. ಹಿಂದೆ ಗೌರವಧನ ವರ್ಷಕ್ಕೊಂದು ಸರಿ, ವರ್ಷಕ್ಕೆ 3 ಸರಿ, ವರ್ಷದಲ್ಲಿ 3 ಸರಿ ಮಾತ್ರ ಗೌರವಧನ ಬಂದಂಥದ್ದು ಇದೆ. ಎಷ್ಟೋ 2 ವರ್ಷದ್ದು ಕೂಡ ನಮಗೆ ಬಾಕಿ ಇದ್ದದ್ದು ಗೌರವಧನದ್ದು ಸಮಸ್ಯೆ ಇದೆ. ಭಾಳ ಕಡಿಮೆ ಗೌರವಧನಕ್ಕೆ ನಾವು ಹಲವಾರು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬರ್ತಾಯಿದ್ರು ಕೂಡ ಇವತ್ತು ಜೀವನ ಮಟ್ಟ ಹಂಗೆ ಇರೋದಿಲ್ಲ, ವಸ್ತುಗಳ ಬೆಲೆ ಹಂಗೆ ಇರೋದಿಲ್ಲ. ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಬೇಕಾಗಿರುತ್ತೆ. ಅವರು ಕೊಡುವಂಥ ಕಡಿಮೆ ಗೌರವಧನದಲ್ಲಿ ನಾವು ಬದುಕೋಕೆ, ಜೀವನ ಮಾಡೋಕ್ಕೆ ಹೇಗೆ ಸಾಧ್ಯ ಆಗ್ತದೆ ಅನ್ನುವಂಥ ಪ್ರಶ್ನೆ ಇಲ್ಲಿ. ಮತ್ತು ಇವ್ರು ಹೇಳ್ತಾರೆ 5,000 ರೂಪಾಯಿ ಜಾಸ್ತಿ ಮಾಡಿದ್ದೀವಿ ಅದೆಲ್ಲ ಅಂತ ಹೇಳ್ತಾರೆ. ಇವತ್ತು ವಸ್ತುಗಳ ಬೆಲೆ ಎಷ್ಟಾಗಿದೆ, ಆಹಾರದ ಒಂದು ಎಣ್ಣೆ ರೈಟ್ ಎಷ್ಟಾಗಿದೆ, ಇದೆಲ್ಲವನ್ನು ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಏನು ಸಾಕಾಗೋದಿಲ್ಲ ಇದು. ಮತ್ತು ಪೂರ್ಣಕಾಲಿಕ ಅಧ್ಯಾಪಕರಿಗೆ UGC ಸ್ಯಾಲ್ರಿ ಏನು 1.5 ಲಕ್ಷ ತಗೋತಾ ಇದ್ದಾರೆ. ಅದೇ ಒಂದೇ ಕೆಲಸ UGC ಅಧ್ಯಾಪಕರು ಏನು ಕೆಲಸ ಮಾಡ್ತಾರೋ ಅಷ್ಟೇ ಕೆಲಸನ ಕೆಲವೊಂದು ಕಾಲೇಜಲ್ಲಿ ಅದಕ್ಕಿಂತ ಹೆಚ್ಚು ಕೆಲಸವನ್ನು ನಾವು ಮಾಡಿದ್ರೂ ಕೂಡ ಇಲ್ಲಿ ವೇತನ ತಾರತಮ್ಯ ಅನ್ನುವಂಥದ್ದು ಭಾಳಷ್ಟಿದೆ ಸರ್. ಮತ್ತು ಅಲ್ಲಿ ನಮ್ಮನ್ನು ನಡೆಸ್ಕೊಳ್ಳೋ ರೀತಿ ಹೇಗಿರ್ತದಪ್ಪ ಅಂತಂದರೆ, ಅತಿಥಿ ಉಪನ್ಯಾಸಕರನ್ನ ಮೇಷ್ಟ್ರು ಅಂತಲೇ ಅಂದ್ಕೊಳ್ಳೋದಿಲ್ಲ, ಒಂದು ರೀತಿಯ ಕೂಲಿಯ ಆಳ್ ರೀತಿಯಲ್ಲಿ ಟ್ರೀಟ್ ಮಾಡ್ತಾರೆ ಸರ್. ನೀವು ಅಲ್ಲಿ ಅತಿಥಿ ಉಪನ್ಯಾಸಕ ಬಂದು ಒಬ್ಬ ಪರ್ಮನೆಂಟ್ ಲೆಕ್ಚರರ್ ಮುಂದೆ ಕುತ್ಕೊಳ್ಬಾರ್ದು ಅನ್ನುವಂಥದ್ದು ಅವ್ರ ಮನಸ್ಥಿತಿ ಇದೆ. ಚೇರ್ ಹಾಕೋದಿಲ್ಲ ಎಷ್ಟೋ ಸಂದರ್ಭದಲ್ಲಿ. ಚೇರ್ನ ಒಂದು ಚೇರ್ ಹುಡುಗರ ಕೈಲಿ ಪಕ್ಕಕ್ಕೆ ಇಡಿಸ್ಬಿಡ್ತಾರೆ. ಇದು ಮನುಷ್ಯನ ಘನತೆ ಅನ್ನೋದು ಒಂದು ಯೋಚನೆ ಮಾಡೋದಿಲ್ಲ. ಆ ಥರದ ಪರಿಸ್ಥಿತಿಯನ್ನು ನಾವು ಎದುರಿಸ್ಬೇಕಾಗುತ್ತೆ. ಮಕ್ಳುಗಳಿಗೆ ಇವರು ಗೆಸ್ಟ್ ಟೀಚರ್ಸ್ ಅಂತ ಒತ್ತಿ ತಲೆಗೆ ಹೇಳ್ತಾರೆ. ಇದು ನಮ್ಮ ಗೌರವಧನಕ್ಕೆ ಏನು ಅನುಭವಿಸ್ತೀವಲ್ಲ ಅದಕ್ಕಿಂತಲೂ ದೊಡ್ಡ ಕ್ರೌರ್ಯ ಇದು ಸರ್. ಅತಿಥಿ ಉಪನ್ಯಾಸಕರು ಅಂತಂದರೆ ಮಕ್ಕಳಲ್ಲೂ ಕೂಡ ಅವ್ರದ್ದೇನು ಬಿಡು ಅನ್ನೋ ಥರದ ಒಂದು ಧೋರಣೆ ಖಂಡಿತ ಇದೆ ಸರ್. ಓಕೆ ಸರ್, ಈಗ ಮುಖ್ಯವಾಗಿ ರಾಜಶೇಖರ್ ಸರ್, ಏನು ಈ ಕಾಯಮಾತಿಯ ಬೇಡಿಕೆ ಏನಿದೆ, ಈಗಲೂ ಕೂಡ ಅದು ಕಾಯಮಾತಿಯ ಬೇಡಿಕೆಯನ್ನು ಫ್ರೀಡಮ್ ಪಾರ್ಕ್ನಲ್ಲಿ ಧರಣಿ ನಡೆಸ್ತಿರೋವಂಥವರು ಇಟ್ಟಿದ್ದಾರೆ. ಈ ವಿಚಾರ, ಈ ಸಂಘಟನೆಗಳ ನಿಲುವೇನಿದೆ ಸರ್ ಈ ವಿಚಾರದಲ್ಲಿ? ಅಂದ ಹಾಗೆ ಈಗ ಬೇಡಿಕೆಗಳ ಈಡೇರಬೇಕು ಅಂತಂದರೆ
ಅದಕ್ಕೆ ಏನೋ ಅದು ತುಂಬ ಕಷ್ಟನೇ ಇದೆ. ಈ ಒಂದು ಕಾಯಮಾತಿಯ ವಿಚಾರ ಇತರ ಮುಖ್ಯವಾದಂತಹ ಬೇಡಿಕೆಗಳ ಮೇಲೆ ಪರಿಣಾಮ ಬೀರುತ್ತೆ ಅಂತ ಅನ್ಸಲ್ವಾ? ಸರ್, ಮುಖ್ಯವಾಗಿ ನಮ್ಮ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಅತಿಥಿ ಉಪನ್ಯಾಸಕರೇನು ಹೋರಾಟ ಮಾಡ್ತಾ ಇದ್ದಾರೆ, ಅವರ ಹೋರಾಟ ನ್ಯಾಯಯುತವಾದಂಥ ಹೋರಾಟ. ಅವರ ಒಟ್ಟು ಜೀವಿತಾವಧಿಯಲ್ಲಿ ಅಲ್ಲಿರೋರು ಮಾಸ್ಟರ್ ಡಿಗ್ರಿ ಅಷ್ಟೇ ಅಲ್ಲ, ನೆಟ್ಟು ಸ್ಲೆಟ್ಟು ಮಾಡ್ಕೊಂಡಿರೋರೆಲ್ಲ ಅಲ್ಲಿದ್ದಾರೆ. 25 ಅಲ್ಲ 30-35 ವರ್ಷ ಅವರ ಜೀವಿತಾವಧಿಯಲ್ಲಿ ವಿದ್ಯಾಭ್ಯಾಸಕ್ಕೆ ಅಂತಲೇ ಕಾಲ ಕಳೆದಿರ್ತಾರೆ. ಈ ಮೊದಲನೇ ತಲೆಮಾರವರೇ ಇವರು ಇಲ್ಲಿ ಬಂದು ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ ನಮ್ಮನ್ನು ಕಾಯಂ ಭದ್ರತೆ ಮಾಡ್ಕೊಳ್ಳಿ ಅಂತೇಳಿ ಹೋರಾಟ ಮಾಡ್ತಿರೋದು. ಅವ್ರ ಹೋರಾಟಕ್ಕೆ ನಾವು ಎಲ್ಲರೂ ಬೆಂಬಲ ನೀಡಬೇಕು. ಮೊದಲನೇದಾಗಿ ಈ ಅತಿಥಿ ಉಪನ್ಯಾಸಕರ ಹೋರಾಟ ಮತ್ತು ಅದರ ಹಿನ್ನೆಲೆನ ನಾನು ಸ್ವಲ್ಪ ಹೇಳ್ತೀನಿ. ನಮ್ಮ ಸ್ನೇಹಿತರು ಮತ್ತು ಅತಿಥಿ ಉಪನ್ಯಾಸಕರು ನಾಗಣ್ಣ ಕೂಡ ವಿವರಿಸಿದ್ದಾರೆ ಅವ್ರ ಸಂಕಷ್ಟಗಳು ಏನು ಅಂತ. 2005ಕ್ಕಿಂತ ಹಿಂದೆ ಅರೆಕಾಲಿಕ ಉಪನ್ಯಾಸಕರನ್ನಾಗಿ ನೇಮಕ ಮಾಡ್ಕೊಳ್ತಿದ್ರು ಇವರು. ನಮ್ಮ ಅತಿಥಿ ಉಪನ್ಯಾಸಕರು ಅರ್ಥ ಮಾಡ್ಕೋಬೇಕು, ನಮ್ಮ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೋಬೇಕು, ಮತ್ತು ವಿದ್ಯಾರ್ಥಿಗಳ ಪೋಷಕರು ಅರ್ಥ ಮಾಡ್ಕೋಬೇಕು, ನಾಗರಿಕರು ಅರ್ಥ ಮಾಡ್ಕೋಬೇಕು, ಮತ್ತು ನಮ್ಮದೊಂದು ಜವಾಬ್ದಾರಿಯುತ ಸರ್ಕಾರ ಅಂತ ಹೇಳ್ತಕ್ಕಂಥ ರಾಜ್ಯ ಸರ್ಕಾರನೂ ಕೂಡ ಪ್ರಜ್ಞಾಪೂರ್ವಕವಾಗಿ ಈ ಸಮಸ್ಯೆನ ಬಗೆಹರಿಸೋಕ್ಕೆ ಮುಂದಾಗಬೇಕು. ಈ 90-91ರಿಂದ ಈಚೆಗೆ, ಅಂದರೆ 1991-97ರಿಂದ ಈಚೆಗೆ ಈ ಹೊಸ ಆರ್ಥಿಕ ನೀತಿಗಳೇನು ಬಂದವು, ಈ ಜಾಗತೀಕರಣದ ಪರಿಣಾಮವಾಗಿ ಇಡಿಯಾಗಿ ಶಿಕ್ಷಣವನ್ನು ಖಾಸಗೀಕರಣ ಮಾಡಿದ್ರು. ಸರ್ಕಾರಿ ಶಿಕ್ಷಣವನ್ನು ಉದ್ದೇಶಪೂರ್ವಕವಾಗಿ ಬೇಜವಾಬ್ದಾರಿತನದಿಂದ ನೆಗ್ಲೆಕ್ಟ್ ಮಾಡಿದ್ರು. ಅದರ ಪರಿಣಾಮವಾಗಿ ಇವತ್ತು ನಾವು ಇದನ್ನು ಎದುರಿಸ್ತಾ ಇದ್ದೀವಿ. ನೋಡಿ, ಪದವಿ ಕಾಲೇಜುಗಳಿಗೆ ಬರೋರು ಯಾರು? ಪದವಿ ಕಾಲೇಜಿಗೆ ಬರ್ತಿರೋದು ನಗರ ಮತ್ತು ಗ್ರಾಮೀಣ ಬಡ ಹಿಂದುಳಿದ ವಿದ್ಯಾರ್ಥಿಗಳು, ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ವಿದ್ಯಾರ್ಥಿಗಳು. ಇವತ್ತು ಅವ್ರಿಗೆ ಅನ್ಯಾಯ ಆಗ್ತಾ ಇದೆ. ಕೇವಲ ಅತಿಥಿ ಉಪನ್ಯಾಸಕರಿಗೆ ಕಾಯಂ ಗಾತಿ ಮಾಡಬೇಕು ಅನ್ನೋದರ ಹಿಂದೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಕೇವಲ ಅತಿಥಿ ಉಪನ್ಯಾಸಕರ ಸಮಸ್ಯೆ ಅಲ್ಲ. ಇದು ಅತಿಥಿ ಉಪನ್ಯಾಸಕರ ಸಮಸ್ಯೆ, ಅವ್ರ ಕುಟುಂಬದವರ ನಿರ್ವಹಣೆಯ ಸಮಸ್ಯೆ, ಮತ್ತು ಇದರಲ್ಲಿ ಓದ್ತಕ್ಕಂಥ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಇದರ ಹಿಂದೆ ಇದೆ. ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಇವತ್ತು ರಾಜ್ಯ ಸರ್ಕಾರ ಮತ್ತು ನಾಗರಿಕರು, ನಾವು. ಹಾಗಾಗಿ ಅತಿಥಿ ಉಪನ್ಯಾಸಕರ ಹೋರಾಟವನ್ನು ಮೊದಲನೇದಾಗಿ ನಾವೆಲ್ಲರೂ ಬೆಂಬಲಿಸಬೇಕು. ಇದನ್ನು ನಾವೆಲ್ಲರೂ ಗಮನಿಸಬೇಕಾಗಿರೋದು. ಇನ್ನು ಎರಡನೇದಾಗಿ 2005ಕ್ಕಿಂತ ಹಿಂದೆ ಅರೆಕಾಲಿಕ ಉಪನ್ಯಾಸಕರಾಗಿ ನೇಮಕ ಮಾಡ್ಕೋತಾ ಇದ್ರು. ಈ ಅರೆಕಾಲಿಕ ಉಪನ್ಯಾಸಕರಾಗಿ ನೇಮಕ ಮಾಡಿಕೊಂಡು ಅವ್ರನ್ನ ಮುಂದುವರಿಸ್ತಾ ಹೋದರೆ ನಾಳೆ ಅವ್ರನ್ನ ಕಾಯಂ ಮಾಡ್ಕೋಬೇಕಾಗ್ತದೆ ಅನ್ನೋ ಉದ್ದೇಶ ಇಟ್ಕೊಂಡು ಈ ಅತಿಥಿ ಅನ್ನುವಂತಹ ನಾಮನ ತಂದು ಇವ್ರ ತಲೆಪಟ್ಟಿಗೆ ಹಾಕಿ ನೀವು ಬಂದು ಪಾಠ ಮಾಡಿ ಅಂತ ಇವ್ರು ನೇಮಕ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಆದರೆ ಇವರು ಪ್ರತಿ ವರ್ಷ ಹೊಸದಾಗಿ ಅರ್ಜಿ ಹಾಕ್ಕೋಬೇಕು ಆಯಾ ಅಕಾಡೆಮಿಕ್ ಇಯರ್ ಬಿಗಿನಿಂಗಲ್ಲಿ, ಮತ್ತು ಅವ್ರಿಗೆ ಅವಶ್ಯಕತೆ ಇರುವಷ್ಟು ಸಂಖ್ಯೆನ ಇವ್ರು ಸೇರಿಸ್ಕೊಳ್ಳೋದು ಮತ್ತು ಕೈ ಬಿಡೋದು. ಇದೇ ಆಟಗಳನ್ನ, ಹಾವು ಏಣಿ ಆಟಗಳನ್ನ ರಾಜ್ಯ ಸರ್ಕಾರ, ಅದು ಕಾಂಗ್ರೆಸ್ ಇರಲಿ, BJP ಇರಲಿ, ದಳ ಇರಲಿ, ಈ ಮೂರು ಜನನೂ ಒಂದೇ ಇಂಥ ವಿಚಾರ ಬಂದಾಗ. ಹಾಗಾಗಿ ಇವತ್ತು ಇಂಥ ಒಂದು ಪರಿಸ್ಥಿತಿ ನಮ್ಮ ಮುಂದೆ ಎದುರಾಗಿದೆ. ನಾವು ಕೇಳ್ತಿರೋದಿಷ್ಟೇ, ಈ ನಮ್ಮ ಹುಡುಗರು ಇವತ್ತೇನು ಫ್ರೀಡಮ್ ಪಾರ್ಕಲ್ಲಿ ಕೂತಿದ್ದಾರಲ್ಲ, ಅವ್ರ ಬೇಡಿಕೆಗಳು ನ್ಯಾಯಯುತವಾಗಿದ್ದಾವೆ. ಆದರೆ ಅವ್ರ ಬೇಡಿಕೆಗಳನ್ನ ಈಡೇರಿಸಬೇಕು ಅನ್ನೋ ಪ್ರಶ್ನೆ ಬಂದಾಗ, ಕಾನೂನಾತ್ಮಕವಾಗಿ ನೋಡಿದಾಗ ಬೇರೆ ಬೇರೆ ವಿಚಾರಗಳನ್ನ ನಮ್ಮ ಕಣ್ಮುಂದೆ ಇರೋದು ಏನು, ಇವ್ರನ್ನ ಯಾರ್ಯಾರು ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ದಾರೋ ಹಾಗೆ ಅಲ್ಲಲ್ಲೇ ಅಬ್ಸರ್ವ್ ಮಾಡ್ಕೋಬಹುದಾ, ಇವ್ರನ್ನ ಕಾಯಂ ಆಗಿ UGC ಸ್ಕೇಲ್ ಸ್ಯಾಲ್ರಿ ಏನು ಬರ್ತಿದೆ ಆ ರೀತಿಯಲ್ಲಿ ಇವ್ರಿಗೂ ಕೂಡ ತಗೊಳಕ್ಕೆ ಸಾಧ್ಯ ಇದೆಯಾ ಇಲ್ಲವಾ? ಇದಕ್ಕೊಂದು ತಜ್ಞರ ಕಮಿಟಿ ನೇಮಕ ಮಾಡಿ ಸ್ವಾಮಿ. ಅದು ಕಮಿಟಿ ನೇಮಕ ಮಾಡಿ ಮತ್ತೆ ನೀವು ಕಮಿಟಿಗಳನ್ನ ರೆಕಮೆಂಡ್ ತೊಗೊಂಡು ಮತ್ತೆ ಮಾಡೋಕ್ಕೆ ಇನ್ನೂ ನಿಧಾನ ಆಗುತ್ತೆ. ಹಂಗಾಗಿ ಅದು ಎರಡನೇ ಪ್ರಶ್ನೆ. ಕಮಿಟಿ ನೇಮಕ ಮಾಡಿ ನೀವು ಪರ್ಮನೆಂಟ್ ಸೊಲ್ಯೂಷನ್ಗೆ. ಅಲ್ಲಿಯವರೆಗೆ ಮಾಡಬೇಕಾಗಿರೋದೇನು, ಇವರನ್ನು ಯಾವುದೇ ಕಾರಣಕ್ಕೂ ಪ್ರತಿ ವರ್ಷ ಕೈಬಿಟ್ಟು ಮತ್ತೆ ಸೇರಿಸ್ಕೊಳ್ಳೋದು, ಕೌನ್ಸಿಲಿಂಗ್ ಮಾಡಿ ಇನ್ನೊಂದು ಮಾಡಿ ಬಿಟ್ಟು ಕಂಟಿನ್ಯೂ ಮಾಡ್ಕೊಳ್ಳೋಕ್ಕೆ ನಮಗೆ ಮತ್ತೆ ಕಾನೂನು ತೊಡಕಾಗ್ಬಿಡ್ತದೆ. ಆಮೇಲೆ ನಿಮ್ಮ ಪರ್ಮನೆಂಟಾಗಿ ಅಬ್ಸರ್ವ್ ಮಾಡ್ಕೋಬೇಕಾಗ್ತದೆ, ಹಾಗಾಗತ್ತೆ ಹೀಗಾಗತ್ತೆ ಅಂತ ಮತ್ತೆ ಸರ್ಕಾರ ತಪ್ಪಿಸ್ಕೊಳ್ಳೋಕೆ ನೋಡೇ ಇವ್ರನ್ನ ಪ್ರತಿ ವರ್ಷ ತಪ್ಪಿಸಿ ನಡೆಸ್ತಾ ಇರೋದು. ನೀವು ಪ್ರತಿ ವರ್ಷ ತಪ್ಪಿಸಿ ನಡೆಸ್ತಾ ಇದ್ದೀರಲ್ಲ, ಯಾವತ್ತಿದ್ರೂ ಬೀದಿಗೆ ತಳ್ತಿರಲ್ಲ ನೀವು ಅತಿಥಿ ಉಪನ್ಯಾಸಕರನ್ನ, ಅವ್ರನ್ನ ಉಳಿಸ್ಕೋಬೇಕಲ್ವಾ? ಉಳಿಸ್ಕೊಳ್ಳೋಕ್ಕೆ ತುಂಬ ಸಿಂಪಲ್ ಆಗಿದೆ, ರಾಜಕೀಯ ಇಚ್ಛಾಶಕ್ತಿ ಪ್ರದರ್ಶನ ಮಾಡಬೇಕು. ಇದು ಅತಿಥಿ ಉಪನ್ಯಾಸಕರನ್ನ ಕಾಯಂ ಮಾಡ್ಕೊಳ್ಳೋದ್ರ ಹಿಂದೆ ಸಾವಿರಾರಲ್ಲ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಅಡಗಿದೆ, ಬಡ ವಿದ್ಯಾರ್ಥಿಗಳ ಭವಿಷ್ಯ ಅಡಗಿದೆ. ಹಾಗಾಗಿ ನೀವು ರಿಕ್ರೂಟ್ಮೆಂಟೇ ಮಾಡ್ಕೊಳ್ಳಿ, ಪರ್ಮನೆಂಟ್ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಈಗಾಗಲೇ ಉನ್ನತ ಶಿಕ್ಷಣ ಸಚಿವರು ಹೇಳಿದಂತೆ 5 ಅಂಕ ಕೊಡ್ತೀವಿ ನಾವು ಗ್ರೇಸ್ ಅಂತ ಹೇಳ್ತಿದ್ದೀರಲ್ಲ, 10 ಕೊಡಿ. 10 ಕೊಟ್ಟೂ ಕೂಡ
ನಮ್ಮ ಹುಡುಗರುಗಳು ಅಬ್ಸರ್ವ್ ಆಗಲಿಲ್ಲ ಅಂದರೆ, ಕೆಲಸ ಸಿಗಲಿಲ್ಲ ಅಂದರೆ FDC ಪೋಸ್ಟ್ ಇದ್ದಾವೆ, SDC ಪೋಸ್ಟ್ ಇದ್ದಾವೆ, ಬೇರೆ ಬೇರೆ ಪೋಸ್ಟ್ಗಳಿದ್ದಾವೆ ನಿಮ್ಮ ಡಿಪಾರ್ಟ್ಮೆಂಟಲ್ಲೇ ಖಾಲಿ ಬಿದ್ದಿದ್ದಾವೆ, ಶಿಕ್ಷಣ ಇಲಾಖೆಯ ಡಿಪಾರ್ಟ್ಮೆಂಟ್ಗಳನ್ನೇ. ಅಂಥ ಹುದ್ದೆಗಳಿಗೂ ಕೂಡ ನಮ್ಮ ಹುಡುಗರಿಗೆ ಹೋಗೋ ಕಡೆ ಇದ್ದಾರೆ ಇವತ್ತು. ಸೇವಾ ಹಿರಿತನದ ಆಧಾರದ ಮೇಲೆ ನೀವು ಕನಿಷ್ಠ 10 ಮಾರ್ಕ್ಸ್ ಕೊಡಿ. ನೀವು ಕಾಂಪಿಟೇಟಿವ್ ಎಕ್ಸಾಮ್ ಮಾಡುವಾಗ ನಾನು ಹೇಳ್ತಿರೋದು ನಿಮ್ಗೆ ಒಪ್ಪಿಗೆ ಆಗುತ್ತೋ ಇಲ್ವೋ ಅದನ್ನು ಯೋಚನೆ ಮಾಡಬೇಕು. ಅಂದರೆ ನೀವು ಕಾನೂನಾತ್ಮಕವಾಗಿ ರಿಕ್ರೂಟ್ಮೆಂಟ್ ಮಾಡ್ಕೊಳಕ್ಕೆ ಹೋಗುವಂಥ ಸಂದರ್ಭ ಏನು ಬರುತ್ತೆ. ಈಗ ಶಿಕ್ಷಣ ಸಚಿವರು 5 ಅಂತ ಘೋಷಿಸಿದ್ದಾರೆ, 5 ಬೇಡ 10 ಕೊಡಿ. 10 ಕೊಟ್ಟರು ಪರ್ಮನೆಂಟ್ ಪೋಸ್ಟಿಂಗ್ ಬರೋಕ್ಕೆ ಸಾಧ್ಯ ಆಗದೇ ಇದ್ದರೆ ಅಂಥವ್ರನ್ನ ಬೇರೆ ಬೇರೆ ಪೋಸ್ಟ್ಗೆ ಅದೇ ಡಿಪಾರ್ಟ್ಮೆಂಟಲ್ಲಿ ಮಾಡ್ಕೊಳ್ಳಿ. ನಾಳೆ ಅವರು ನೆಟ್ಟು ಸೆಲೆಕ್ಟ್ ಮಾಡಿಕೊಂಡು ಅರ್ಹರಾದಾಗ ಅವ್ರನ್ನ ನೀವು ಪ್ರಮೋಟ್ ಮಾಡ್ಕೊಳ್ಳಿ. ಈ ರೀತಿ ಅವರ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಸಾಧ್ಯತೆ ಇದೆ. ಇದಕ್ಕೆ ಮುಖ್ಯವಾಗಿ ಗಮನ ಹರಿಸ್ಬೇಕಾಗಿರೋದು ರಾಜಕೀಯ ಪಕ್ಷಗಳು, ಅದರಲ್ಲೂ ಈಗ ಅಧಿಕಾರದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ತನ್ನ ಇಚ್ಛಾಶಕ್ತಿನ ಪ್ರದರ್ಶನ ಮಾಡಬೇಕು. ಹಂಗೆ ಮಾಡಬೇಕು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಬೇರೆ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಸ್ವಲ್ಪ ಸಾಮಾಜಿಕ ನ್ಯಾಯಕ್ಕೆ ಪೂರಕವಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಏನು ಹೇಳ್ತಿದ್ದಾರೆ, ಇದು ನಿಜವಾದ ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಪಟ್ಟಿದ್ದ ವಿಚಾರ. ಹಂಗಾಗಿ ಇಮಿಡಿಯೇಟಾಗಿ ಈ ತಕ್ಷಣವೇ ಮುಖ್ಯಮಂತ್ರಿಗಳು ಬೀದಿಲಿ ಕುಂತಿರ್ತಕ್ಕಂಥ ಉಪನ್ಯಾಸಕರನ್ನ ಮಾತುಕತೆ ಕರೆದು ಹಂತವಾಗಿ ಈಗ, ಯಾಕಂದರೆ ಕಳೆದ 2-3 ತಿಂಗಳಾಯ್ತಾ, ಹೌದು, ಅಕ್ಟೋಬರ್ ತಿಂಗಳಿಂದ ಇಲ್ಲಿಯವರೆಗೆ ವಿದ್ಯಾರ್ಥಿಗಳಿಗೆ ಪಾಠಗಳು ನಡೀತಾ ಇಲ್ಲ. ಅಂದರೆ ಸರ್ಕಾರಿ ಕಾಲೇಜುಗಳಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳ ಭವಿಷ್ಯ ಏನಾಗಬೇಕು? ಈಗ ಖಾಸಗಿ ಕಾಲೇಜಲ್ಲಿ ಓದೋ ವಿದ್ಯಾರ್ಥಿಗಳ ಕಂಪೇರ್ ಮಾಡಿದ್ರೆ ಮತ್ತೆ ಇವರು ದಡ್ಡರಾಗೆ ಈಚೆ ಬರ್ತಾರೆ, ಮತ್ತು ಇವರು 12ನೇ ಸೆಕ್ಟ್ರಲ್ಲೇ ಕೂಲಿ ಆಳುಗಳಾಗೆ ಬದುಕುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಇದು ಸಾಮಾಜಿಕ ಅನ್ಯಾಯ ಅಲ್ವಾ? ಹಾಗಾಗಿ ಇದನ್ನು ಮುಖ್ಯಮಂತ್ರಿಗಳು ಗಂಭೀರವಾಗಿ ಪರಿಗಣಿಸಬೇಕು. ಇವ್ರನ್ನ ಮಾತುಕತೆ ಕರಿಬೇಕು. ಕರೆದು ಇವ್ರು ಕೇಳ್ತಿರೋದು ಏನು, ನಮಗೆ ಉದ್ಯೋಗ ಕೊಡಿ ಸ್ವಾಮಿ, ನಮಗೆ ಕಾಯಂ ಉದ್ಯೋಗ ಕೊಡಿ ಸ್ವಾಮಿ ಅಂತ. ಕಾಯಂ ಉದ್ಯೋಗನ ರಾಜ್ಯ ಸರ್ಕಾರ ಎನ್ಶೂರ್ ಮಾಡಬೇಕು. ಇದು ಕೇವಲ ಪದವಿ ಶಿಕ್ಷಕ ಅತಿಥಿ ಉಪನ್ಯಾಸಕರ ಪ್ರಶ್ನೆ ಅಷ್ಟೇ ಅಲ್ಲ, ವಿಶ್ವವಿದ್ಯಾನಿಲಯಗಳಲ್ಲೂ ಇದೇ ಪರಿಸ್ಥಿತಿ ಇದೆ, ಪದವಿ ಪೂರ್ವ ಕಾಲೇಜಲ್ಲೂ ಇದೇ ಪರಿಸ್ಥಿತಿ ಇದೆ, ಪ್ರಾಥಮಿಕ ಶಾಲೆಯಲ್ಲೂ ಇದೇ ಪರಿಸ್ಥಿತಿ ಇದೆ. ಹಾಗಾಗಿ ಚುನಾವಣೆಗೆ ಬರುವ ಪೂರ್ವದಲ್ಲಿ ಮುಖ್ಯಮಂತ್ರಿಗಳು ಏನು ಹೇಳ್ತಿದ್ರು, ನಾವು ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡ್ಕೋತೀವಿ ಅಂತ. ಈಗ ಯಾರು ಆಲ್ರೆಡಿ ಅಲ್ಲಿ ಇದ್ದಾರೋ ಅವರನ್ನು ಕಾನೂನಾತ್ಮಕವಾಗಿ ಮೀಸಲಾತಿ ಉಲ್ಲಂಘನೆ ಆಗದೇ ಇರೋ ರೀತಿಯಲ್ಲಿ ಯಾವ ರೀತಿ ನೋಡಬೇಕು ಆ ರೀತಿ ನೋಡಿಕೊಂಡು ಇವ್ರಿಗೆ ಕಾಯಂ ಆಗಿ ಉಳಿಸ್ಕೊಳ್ಳೋಕ್ಕೆ ಅವಕಾಶ ಇದೆ, ಉಳಿಸ್ಕೋಬೇಕು. ಹಾಗಾಗಿ ಮುಖ್ಯಮಂತ್ರಿಗಳು ಈ ತಕ್ಷಣವೇ ಅವ್ರ ಜೊತೆ ಮಾತುಕತೆ ಆಡಬೇಕು ಅಂತೇಳಿ ನಮ್ಮ ಒತ್ತಾಯ. ಸರಿ ಸರ್. ನಾಗಣ್ಣ ಸರ್, ಈಗ ರಾಜಶೇಖರ ಮೂರ್ತಿ ಸರ್ ಹೇಳಿದ್ರು, ಈಗ ಅತಿಥಿ ಉಪನ್ಯಾಸಕರ ಹಲವಾರು ಜನ ನೆಟ್ಟು ಸ್ಲೆಟ್ಟು ಎಲ್ಲವನ್ನು ಮಾಡ್ಕೊಂಡಿದ್ದಾರೆ ಅಂತ. ಸೊ ಈ ರೀತಿಯಲ್ಲಿ ನೆಟ್ಟು ಸ್ಲೆಟ್ಟು ಎಲ್ಲ ಮಾಡ್ಕೊಂಡಿರುವಂತಹ ಅತಿಥಿ ಉಪನ್ಯಾಸಕರು ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸ್ತಿದ್ದಾರೆ. ಉಪನ್ಯಾಸಕರ ನೇಮಕಾತಿಗೆ ಪರೀಕ್ಷೆಯನ್ನು ಕಾಲ್ ಮಾಡಿದ್ರೆ ಅದರಲ್ಲೂ ಕೂಡ ಅತಿಥಿ ಉಪನ್ಯಾಸಕರು ಭಾಗವಹಿಸ್ತಾರಲ್ವಾ? ಹೌದು, ಅದಕ್ಕೆ ಅವಕಾಶ ಇದೆ ಸರ್. ಆದರೆ ವಯೋಮಿತಿ ಮೀರೋಗ್ಬಿಟ್ಟಿದೆ. ನಮ್ಮಲ್ಲಿ ಇರ್ತಕ್ಕಂಥ ಶೇಕಡ ಈಗ 50ರಷ್ಟು ಅತಿಥಿ ಉಪನ್ಯಾಸಕರು ರಾಜಶೇಖರ್ ಸರ್ ಹೇಳಿದ್ರು 20 ವರ್ಷದಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂದಾಗ ಅವ್ರಿಗೆ ಈಗಾಗಲೇ 45 ಕ್ರಾಸ್ ಆಗೋಗ್ಬಿಟ್ಟಿದೆ. 57, 58, 53 ಇವ್ರು ಯಾವ ಎಕ್ಸಾಮು ತಗೊಳಕ್ಕಾಗಲ್ಲ. ಈ ಕೆಲಸ ಬಿಟ್ಟರೆ ಅವರು ಅಥವಾ ಸರ್ಕಾರ ಕಾನೂನಾತ್ಮಕವಾಗಿಯೂ ಅದೆಲ್ಲ ಪರಿಹಾರ ಮಾಡಿ ಅವ್ರಿಗೊಂದು ಬದುಕು ಕೊಡಲಿಲ್ಲ ಅಂತ ಅಂದರೆ ಅವ್ರ ಬದುಕು ಬೀದಿಗೆ ಬಂದುಬಿಡುತ್ತೆ ಸರ್. ಯಾಕಂದರೆ ಸರ್ಕಾರ ಇಷ್ಟು ವರ್ಷ ದುಡಿಸ್ಕೊಂಡಿದೆ ನಮ್ಮ ಸರ್ವಿಸ್ನ. ಅದು ಹೆಂಗೆ? ಕೇವಲ ಕೂಲಿಗೋಸ್ಕರ ದುಡಿಸ್ಕೊಂಡಿರೋದ್ರಿಂದ ಮಾನವೀಯತೆ ನೆಲೆಯಲ್ಲಿ ಮತ್ತು ಸಾಮಾಜಿಕ ನ್ಯಾಯ ಅಂತ ಅಂದರು ಸರ್. ಇದರೊಳಗಡೆ ಜಾಸ್ತಿ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳ ಜೊತೆಗೆ ಸಾಮಾಜಿಕ ಹಿಂದುಳಿದ ವರ್ಗಗಳು ಗೆಸ್ಟ್ ಲೆಕ್ಚರರ್ಸ್ ಆಗಿದ್ದಾವೆ. ದಲಿತ ಸಮುದಾಯದವ್ರು ಜಾಸ್ತಿ ಇದ್ದಾರೆ, ಹಿಂದುಳಿದ ಸಮುದಾಯದವ್ರು ಜಾಸ್ತಿ ಇದ್ದಾರೆ, ಬುಡಕಟ್ಟು ಅಲೆಮಾರಿ ಜನಾಂಗಕ್ಕೆ ಸೇರಿದಂಥ ಏನೂ ಸಾಧ್ಯವಾಗದೆ ಮಾಸ್ಟರ್ ಡಿಗ್ರಿ ಮಾಡಿದಂಥ ಮೊದಲ ತಲೆಮಾರಿನ ಜನ ಈ ಕೆಲಸಕ್ಕೆ ಸೇರಿಕೊಂಡಿದ್ದಾರೆ. ಹಂಗಾಗಿ ಸಾಮಾಜಿಕ ನ್ಯಾಯ ಅಂತ ಬಂದಾಗ ಇದಕ್ಕೆ ಗೆಸ್ಟ್ ಲೆಕ್ಚರ್ ಕೊಟ್ಟರೆ ಅದು ಪರಿಪೂರ್ಣ ಆಗ್ತದೆ ಈ ವಿಚಾರದಲ್ಲಿ ಅನ್ನುವಂಥದ್ದು ಒಂದು ಹೆಜ್ಜೆಯನ್ನು ಈ ಸರ್ಕಾರ ಇಟ್ಟಿದೆ. ಏನಪ್ಪ ಅಂತಂದರೆ ಸರ್, ಈಗ ಹೊರಗುತ್ತಿಗೆನಲ್ಲಿ ಮೀಸಲಾತಿ ತರ್ತೀವಿ ಅಂತ ಸಿದ್ದರಾಮಯ್ಯನವ್ರು ಏನು ಹೇಳಿದರು, ಮೊದಲ ಬಾರಿಗೆ ಕಾಲೇಜು ಶಿಕ್ಷಣ ಇಲಾಖೆಯ 400 ಹೊರಗುತ್ತಿಗೆ ನೌಕರನ್ನ ನೇಮಕಾತಿ ಮಾಡ್ಕೊಳ್ಳುವಾಗ ಔಟ್ಸೋರ್ಸ್ಗೆ ಅದಕ್ಕೆ ರಿಸರ್ವೇಷನ್ ತರ್ತೀವಿ ಅಂತ ಮೊನ್ನೆ ಕ್ಯಾಬಿನೆಟಲ್ಲಿ ಪಾಸ್ ಮಾಡಿದ್ದಾರೆ. ಅದಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಹಂಗೆ ಗೆಸ್ಟ್ ಲೆಕ್ಚರರ್ಸ್ ನೇಮಕಾತಿಯಲ್ಲೂ ಕೂಡ ಈಗಾಗಲೇ 371Jನ ಜಾರಿಗೆ ತಂದಿದ್ದಾರೆ ಈ ವರ್ಷದಿಂದ. ಅಂಗವಿಕಲರಿಗೆ ರಿಸರ್ವೇಷನ್ ಕೊಟ್ಟಿದ್ದಾರೆ. ಇವರು ಮೀಸಲಾತಿಲಿ ಅನ್ವಯ ನೆಕ್ಸ್ಟು ಸೆಮಿಸ್ಟರ್ನಲ್ಲಿ ನೆಕ್ಸ್ಟ್ ಇದರಲ್ಲಿ ತಗೊಳ್ಬೇಕಾದ್ರೆ ಕ್ಯಾಸ್ಟ್ ವೈಸ್ ಮೀಸಲಾತಿ ಒಂದು ಮಾತ್ರ ಜಾರಿ ಆಗಬೇಕು, ಇನ್ನಿದ್ದಿದ್ದು ಎಲ್ಲವನ್ನು ಹೆಚ್ಚು ಕಡಿಮೆ ಜಾರಿಗೊಳಿಸಿದ್ದಾರೆ ಗೆಸ್ಟ್ ಫ್ಯಾಕಲ್ಟಿ ಇದ್ರೊಳಗಡೆ. ನಾವು ಸರ್ಕಾರಕ್ಕೆ ಏನು ಮಾಡೋದು ಅಂತಂದರೆ ಔಟ್ಸೋರ್ಸು ನಾನ್ ಟೀಚಿಂಗ್ ಸ್ಟಾಫ್ಗೆ ಏನು 400 ಜನಕ್ಕೆ ಅವಕಾಶ ಕೊಟ್ಟಿದ್ದೀರೋ ರಿಸರ್ವೇಷನ್ ಪ್ರಕಾರ ತುಂಬ್ಕೊತಿರೋ, ಹಂಗೆ ಮುಂದಿನ ವರ್ಷದಲ್ಲಿ ನೀವು ಅದೇ ಥರ ತುಂಬ್ಕೊಂಬಿಟ್ರೆ ಇನ್ಯಾರನ್ನು ತಗೊಳಕ್ಕೆ ಅವಕಾಶ ಇಲ್ಲ, ನಮ್ಮ ನಂಬರ್ಗೆ ಅವಕಾಶ ಸಿಗುತ್ತೆ.
ಅದು ಒಂದು ಕಾನೂನಾತ್ಮಕವಾಗಿ ಪರಿಹಾರ ಮಾಡ್ಬೋದು ಅನ್ನುವಂಥದ್ದು ಅವಕಾಶ ಇದೆ ಸರ್. ಆಮೇಲೆ ಇನ್ನೊಂದು ಏನು ಅಂದರೆ ವರ್ಕ್ಲೋಡ್ ಇಲ್ಲ ಅಂತ ತೆಗೆದುಬಿಡ್ತಿದ್ದಾರೆ. ಈಗ ಪರ್ಮನೆಂಟ್ ಫ್ಯಾಕಲ್ಟಿಗಳಿಗೆ ವರ್ಕ್ಲೋಡ್ ಇಲ್ಲ ಅಂದರೆ ತೆಗಿಯೋಕ್ಕಾಗುತ್ತಾ? ಇಲ್ಲ, ಯಾಕಂದರೆ ಇಷ್ಟು ಅಮೌಂಟ್ ಅಂತ ಮೀಸಲಿಟ್ಟಿರ್ತಾರೆ. ಹಂಗೆ ಗೆಸ್ಟ್ ಫ್ಯಾಕಲ್ಟಿಗೂ ಕೂಡ ಪ್ರತಿ ಬಜೆಟ್ನಲ್ಲಿ ಈ ಸರಿ ಬಜೆಟ್ನಲ್ಲಿ ಇಷ್ಟು ಅಮೌಂಟ್ ಅಂತ ಮೀಸಲಿಡ್ತಾರೆ, 400 ಕೋಟಿ 500 ಕೋಟಿ ಅಂತ. ಅದು ಯಾರಿಗೆ ಬಳಕೆ ಆಗುತ್ತೆ? ಗೆಸ್ಟ್ ಲೆಕ್ಚರರ್ಸ್ಗೆ ಕೊಡಬೇಕು. ಹಂಗಾಗಿ ಅವ್ರನ್ನ ತೆಗೆದಾಕ್ದೇ ಆ ಶೈಕ್ಷಣಿಕ ವರ್ಷದಲ್ಲಿ ಅವ್ರಿಗೆ ಅದೇ ಕಾರ್ಯಭಾರವನ್ನು ಎಲ್ಲರಿಗೂ ಸಮಾನವಾಗಿ ಹಂಚೋದು ಮಾಡಿ ಆ ಆರ್ಥಿಕ ವರ್ಷದಲ್ಲಿ ಯಾರನ್ನೂ ತೆಗೆದಾಗೆ ಅವ್ರಿಗೆ ಸ್ಯಾಲ್ರಿ ಕೊಡ್ಲಿಕ್ಕೆ ಅವಕಾಶ ಇದೆ. ಸರ್ಕಾರ ಅದನ್ನು ಮಾಡ್ತಾ ಇಲ್ಲ, ಅದನ್ನು ಮಾಡ್ಬೋದು. ರಾಜಶೇಖರ ಮೂರ್ತಿ ಸರ್, ಈಗ ಈ ನಿವೃತ್ತಿ ಈಗಾಗಲೇ ಅತಿಥಿ ಉಪನ್ಯಾಸಕರಾಗಿ ಹಲವಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿದವ್ರಿಗೆ ನಿವೃತ್ತಿ ಸೌಲಭ್ಯಗಳನ್ನು ಕೂಡ ಸರ್ಕಾರ ಒದಗಿಸ್ಬೇಕು ಅಂತ ಒಂದು ಬೇಡಿಕೆ ಕೂಡ ಇದೆ. ಈ ಬಗ್ಗೆ ಸರ್ಕಾರಗಳ ನಿಲುವೇನಿದೆ? ಸರ್ಕಾರಕ್ಕೆ ನೀವು ಇದ್ರ ಬಗ್ಗೆ ಏನು ಹೇಳ್ತಿದ್ದೀರಾ? ನೋಡಿ, ಮೊದಲನೇದಾಗಿ ಕಾಯಂ ಆಗಿ ಪರ್ಮನೆಂಟ್ ಸೊಲ್ಯೂಷನ್ ಕಂಡುಕೊಳ್ಳೋಕ್ಕೆ ರಾಜ್ಯ ಸರ್ಕಾರ ಮುಂದಾದರೆ ನಿವೃತ್ತಿ ಆದ ನಂತರ ಇವ್ರಿಗೆ ಸಿಗಬೇಕಾದಂಥ ಸೌಲಭ್ಯಗಳೆಲ್ಲ ಸಿಗ್ತವೆ. ಈಗ ಅವ್ರು ಯಾವ ರೀತಿ ಕೂಡ ಕೊಟ್ಟಿರೋದು, 400 ರೂಪಾಯಿ ಪ್ರತಿ ತಿಂಗಳು ನಿಮ್ಮ ಕಡೆ ವೇತನದಲ್ಲಿ ಕಡಿತ ಮಾಡ್ತೀವಿ, ಮತ್ತು ಅದರ ಜೊತೆಗೆ ನಾವು 400 ರೂಪಾಯಿ ಸೇರಿಸ್ತೀವಿ, ಮತ್ತು ಕನಿಷ್ಠ 10 ವರ್ಷ ನಿಮ್ಮದು ಸರ್ವಿಸ್ ಆಗಬೇಕು, ಆ ನಂತರದಲ್ಲಿ ನಿಮ್ಗೆ 5 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಇದೆಲ್ಲ ತೇಪೆ ಹಾಕೋ ಕೆಲಸ, ಇದರಿಂದ ಏನೂ ಪ್ರಯೋಜನಕ್ಕೆ ಬರಲ್ಲ. ಮುಖ್ಯವಾಗಿ ಅವ್ರು ಮಾಡಬೇಕಾಗಿರೋದು ರಾಜ್ಯ ಸರ್ಕಾರ ಅವೆಲ್ಲ ತೇಪೆ ಹಾಕೋ ಕೆಲಸ. ಕಾಯಂ ಆಗಿ ಸಮಸ್ಯೆನ ಬಗೆಹರಿಸ್ಬೇಕಾದ್ರೆ ಏನು ಮಾಡಬೇಕು? ನಾನು ಆಗಲೇ ಹೇಳೋದ್ನಲ್ಲ, ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳಿ ಖಾಲಿ ಹುದ್ದೆಗಳನ್ನು. ಈ ಕೆಲವು ಈಗ ಬರೀ 137 ಜನ ಕಾಯಂ ಪ್ರಿನ್ಸಿಪಾಲ್ಸ್ ಇರೋದು, ಅದನ್ನು ನೀವು ಕಾಯಂ ಪ್ರಿನ್ಸಿಪಾಲ್ ಮಾಡ್ಕೋಬೇಕು ಅಂದರೆ ಈಗ ಸರ್ವಿಸ್ ಇರೋರನ್ನ ಪ್ರಮೋಟ್ ಮೇಲೆ ಇನ್ನೊಂದ್ರ ಮೇಲೆ ತೊಗೋಬೇಕಲ್ಲ, ತಗೊಳ್ಳಿ. ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡುವಂಥ ಸಂದರ್ಭದಲ್ಲಿ ಹೂ ಆರ್ ಗೆಸ್ಟ್ ಲೆಕ್ಚರರ್ಸ್ ಅವ್ರಿಗೆ ನೀವು ಮೊದಲನೇ ಆದ್ಯತೆ ಕೊಡಿ. ಆದ್ಯತೆ ಅಂದರೆ ಏನು? ಅವ್ರಿಗೆ ಭರವಸೆ ಬರಬೇಕು, ಎಸ್ ಸರ್ಕಾರ ತಗೊಳ್ಳೋ ಈ ನಿಲುವಿನಿಂದ ನಾವು ಅಬ್ಸರ್ವ್ ಆಗ್ತೀವಿ, ನಾವು ಉಳ್ಕೋತೀವಿ. ಈಗ ಹೇಳಿದ್ರಲ್ಲ, ಬೇರೆ ಕಡೆ ಆಲ್ಟರ್ನೇಟಿವ್ ಜಾಬ್ ಮಾಡೋಕ್ಕಾಗದೇ ಇರುವಂಥ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಮಾನಸಿಕವಾಗಿ, ದೈಹಿಕವಾಗಿ. 20 ವರ್ಷ ಆಗಿದೆ, 25 ವರ್ಷ ಆಗಿದೆ, ಏಜ್ ಬಾರ್ ಆಗೋಗಿದೆ. ಈಗ ಸೆಮಿಸ್ಟರ್ ಸಿಸ್ಟಮಲ್ಲಿ ಬಂದಿರೋ ವಿದ್ಯಾರ್ಥಿಗಳ ಜೊತೆಗೆ ಇವತ್ತಿನ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಹೆಂಗೆ ಅವ್ರು ಇವ್ರ ಜೊತೆ ಕಾಂಪೀಟ್ ಮಾಡ್ತಾರೆ? ಅವ್ ಇಟ್ ಈಸ್ ಪಾಸಿಬಲ್. 15-20 ವರ್ಷ ನೀವು ವಿದ್ಯಾರ್ಥಿಗಳಿಗೆ ಗ್ರಾಜ್ಯುಯೇಟ್ ಮಾಡಿಸ್ಕೊಂಡ್ರಲ್ಲ, ಆ ಸೇವೆಗೆ ನೀವು ಇದನ್ನು ಬೆಲೆ ಕೊಡ್ತಾ ಇರೋದು, ಹಿಂಗೇನ ಇವ್ರು ನಡ್ಸ್ಕೊಳ್ಳೋದು? ಇದು ನೋಡಿ, ನಾವಿವತ್ತು ಬೀದಿಗೆ ಬೀಳಕ್ಕೆ ಯಾರು ಕಾರಣ? ನಮ್ಮ ರಾಜಕೀಯ ನೀತಿಗಳೇ ಕಾರಣ. ರಾಜಕೀಯ ನೀತಿಗಳನ್ನ ಯಾರು ರೂಪಿಸ್ತಾ ಇರೋದು? ನಮ್ಮಿಂದ ಓಟಿಂದ ಹಾಕಿಸ್ಕೊಂಡು ಹೋಗಿ ಗೆದ್ದು ಅಧಿಕಾರ ನಡೆಸ್ತಾ ಇರೋದು ಅದು ಯಾರು? ಈಗಿರೋ ಸರ್ಕಾರ ಅಷ್ಟೇನಾ? ಕಳೆದ 2005ರಿಂದ ನೀವು ನೋಡ್ಕೊಬನ್ನಿ, ಯಾರ್ಯಾರು ಅಧಿಕಾರ ನಡೆಸ್ಕೊಂಡು ಬಂದಿದ್ದಾರೆ. ನಾಗಣ್ಣ ಹೇಳ್ದಂಗೆ 2017, 18, 19ರಲ್ಲಿ RV ದೇಶಪಾಂಡೆ ಅವರು ಇದ್ದಂಥ ಸಂದರ್ಭದಲ್ಲಿ ನಾವೆಲ್ಲ ಹೋರಾಟ ಮಾಡುವಾಗ ಕಂಟಿನ್ಯೂಟಿ ಆಗ್ತಾ ಇತ್ತು. 13, 14 ಅದನ್ನ ಹಂಗೆ ಕಂಟಿನ್ಯೂಟಿ ಮಾಡ್ಕೊಳಕ್ಕೆ ಬೇಕಾದಂತಹ ವಾತಾವರಣ ನಿರ್ಮಾಣ ಮಾಡಿಸ್ಕೋಬೇಕಾಗಿ ಜವಾಬ್ದಾರಿ ಯಾರ್ದಾಗಿತ್ತು? ಈಗೂ ನಾನು ಮನವಿ ಮಾಡ್ತೀನಿ ಅತಿಥಿ ಉಪನ್ಯಾಸಕರಲ್ಲಿ, ಈ ಗುಂಪುಗಾರಿಕೆಗಳನ್ನ ಬಿಟ್ಟು ಎಲ್ಲರೂ ಐಕ್ಯತೆಯಿಂದ ಒಂದಾಗಿ ಮುಂದೆ ಬಂದು ಸಮಸ್ಯೆನ ಬಗೆಹರಿಸ್ಕೊಳ್ಳೋಕ್ಕೆ ಮುಂದಾಗಬೇಕು. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಉನ್ನತ ಶಿಕ್ಷಣ ಸಚಿವರಾದಂಥ ಸುಧಾಕರ್ ಅವರಲ್ಲಿ ನಾನು ಮನವಿ ಮಾಡೋದು, ಮುಖಂಡರನ್ನ ನೀವು ಮತ್ತೊಮ್ಮೆ ಕರೆದು ಕುಂತು ನೀವು ಅವ್ರನ್ನೆಲ್ಲರನ್ನೂ ರಾಜಕೀಯ ಇಚ್ಛಾಶಕ್ತಿ ಪ್ರದರ್ಶಿಸಿ ಪರ್ಮನೆಂಟ್ ಸೊಲ್ಯೂಷನ್ ಕಂಡುಕೊಳ್ಳೋಕ್ಕೆ ಮುಂದಾಗಬೇಕು. ಆಗಷ್ಟೇ ಅತಿಥಿ ಉಪನ್ಯಾಸಕರ ಸಮಸ್ಯೆ ಬಗೆಹರಿಯೋಕ್ಕೆ ಸಾಧ್ಯ ಆಗೋದು. ಬರೀ ತೇಪೆ ಹಾಕೋ ಕೆಲಸ, 5 ಲಕ್ಷ ಕೊಡ್ತೀವಿ, ಆಮೇಲೆ ನಿಮ್ಗೆ ಆಕ್ಸಿಡೆಂಟಲ್ಲಿ ಏನಾರ ಸಮಸ್ಯೆ ಆದರೆ ಕೊಡ್ತೀವಿ. ಈಗಾಗಲೇ ಒಂದು 50-60 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಹೃದಯಾಘಾತದಿಂದ ಸತ್ತಿದ್ದಾರೆ. ಕೋಲಾರದಲ್ಲಿ ಒಂದು ಹೆಣ್ಣುಮಗಳು ಯಾವ ಸ್ಥಿತಿಲಿ ಅಂತ ಅಂದರೆ ಪಾಠ ಮಾಡುವಾಗೆ ಹೃದಯಾಘಾತ ಆಗಿ ಸತ್ಲು. ಅಷ್ಟೇ ಅಲ್ಲ, ಹೆಣ್ಣು ಮಕ್ಕಳು ಅತಿಥಿ ಉಪನ್ಯಾಸಕರು ಸಿಸೇರಿಯನ್ ಆಗಿ 8 ದಿವಸಕ್ಕೆ ವಾಪಸ್ ಬಂದು ಪಾಠ ಮಾಡ್ತಾ ಇದ್ದಾರೆ. ಯಾಕಂದರೆ ನಾನು ಕೆಲಸ ಕಳ್ಕೊಬಿಡ್ತೀನಿ, ನೆಕ್ಸ್ಟ್ ಕೆಲಸ ಸಿಗಲ್ಲ ಅಂತ. ಸೊ ಇಂಥ ಒಂದು ದುಸ್ಥಿತಿ ಉನ್ನತ ಶಿಕ್ಷಣ ಮಾಡಿರೋರು ನಮ್ಮ ಸ್ನೇಹಿತರು ಎದುರಿಸ್ತಾ ಇದ್ದಾರೆ. ಅತಿಥಿ ಉಪನ್ಯಾಸಕರು ತೇಪೆ ಹಾಕೋ ಕೆಲಸ ಬಿಡಬೇಕು, ರಾಜಕೀಯ ಇಚ್ಛಾಶಕ್ತಿ ಪ್ರದರ್ಶನ ಮಾಡಬೇಕು, ಅವ್ರಿಗೆ ಸೇವಾ ಭದ್ರತೆ ಒದಗಿಸ್ಬೇಕು. ಸೊ ರಾಜಶೇಖರ ಮೂರ್ತಿ ಸರ್ ಹೇಳ್ತಿದ್ದಾರೆ, ಏನು ಅತಿಥಿ ಉಪನ್ಯಾಸಕರು ಬರೀ ಬೋಧಕ ಹುದ್ದೆಗಳಿಗಷ್ಟೇ ಅಲ್ಲ, ಬೋಧಕೇತರ ಹುದ್ದೆಗಳಿಗೂ ಕೂಡ ಹೋಗ್ಲಿಕ್ಕೆ ರೆಡಿ ಇದ್ದಾರೆ ಅಂತ. ನಾಗಣ್ಣ ಸರ್, ಒಂದು ವೇಳೆ ಸರ್ಕಾರ ಏನಾದರೂ ಬೋಧಕೇತರ, ಈಗ ಎಲ್ಲ ಉಪನ್ಯಾಸಕರನ್ನು, ಎಲ್ಲ ಅತಿಥಿ ಉಪನ್ಯಾಸಕರನ್ನು ಏನು ಬೋಧಕ ಹುದ್ದೆಗಳಿಗೆ ಭರ್ತಿ ಮಾಡಲಿಕ್ಕೆ ಆಗಲ್ಲ, ಅದು ಕಾಯಂಗೊಳಿಸಿದ್ರೂ ಕೂಡ ಆ ರೀತಿ ಒಂದು ಪರಿಸ್ಥಿತಿ ಇಲ್ಲ, ನಾವು ಅತಿಥಿ ಉಪನ್ಯಾಸಕರನ್ನು ಬೋಧಕೇತರ ಹುದ್ದೆಗಳಿಗೂ ಕೂಡ ನೇಮಕ ಮಾಡ್ಕೋತೀವಿ ಅಂತ ಏನಾದರೂ ಹೇಳಿದ್ರೆ ಅಥವಾ ನೇಮಕಕ್ಕೆ ಮುಂದಾದರೆ ಅತಿಥಿ ಉಪನ್ಯಾಸಕರು ಅದಕ್ಕೆ ಒಪ್ಕೋತಾರಾ? ಖಂಡಿತವಾಗ್ಲೂ ಒಪ್ಕೊಂತಾರೆ ಸರ್. ಯಾಕಂದರೆ ಈಗಾಗಲೇ PU ಕಾಲೇಜ್ ಲೆಕ್ಚರರ್ಸ್ಗೆ JOC-ನಲ್ಲಿ ಕೆಲಸ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ PU ಕಾಲೇಜ್ ಲೆಕ್ಚರರ್ಸ್ನ ಅಬ್ಸರ್ವ್ ಮಾಡಿಕೊಂಡ್ರು. ಆಗ ಕೆಲವ್ರಿಗೆ ಲೆಕ್ಚರರ್ ಇದು ಕೊಡೋಕ್ಕಾಗಲಿಲ್ಲ, ಹುದ್ದೆ ಇರಲಿಲ್ಲ. ಅವಾಗ FDA ಕೊಟ್ಟಾಗ ನಮ್ಮ ಲೆಕ್ಚರರ್ಸ್ ಹೋದರು. ಈಗಲೂ ಕೂಡ ನಾವಿದ್ದೀವಿ, FDA ಗಿಂತಲೂ ಕೂಡ SDA ಕೊಟ್ಟರು ಹೋಗ್ಲಿಕ್ಕೆ ರೆಡಿ ಇದ್ದೀವಿ ನಾವು.
ನಮಗೇನು ಜೀವನ ಮಾಡಲಿಕ್ಕೆ ಸರ್ಕಾರ ಒಂದು ಬದುಕು ರೂಪಿಸ್ಕೊಟ್ರೆ ಸಾಕು ಅಷ್ಟೇ. ನಾವು ಅಂಥದ್ದೇ ಹುದ್ದೆ ಇಂಥದ್ದೇ ಹುದ್ದೆ ಅಂತೇನಿಲ್ಲ, ಹೋಗಕ್ಕೆ ರೆಡಿ ಇದ್ದೀವಿ ಸರ್ ನಾವು. ನಿರುದ್ಯೋಗ ಸಮಸ್ಯೆ ಇದು ಅಷ್ಟು ತೀವ್ರವಾಗಿ ಹೊಂದ್ಬಿಟ್ಟಿದೆ. ಹೌದು ಸರ್, ಇದೊಂದು ಏನೋ ಈ ನಿರುದ್ಯೋಗ ಸಮಸ್ಯೆ ಇದೆ. ಈಗ ಏನೋ ಅತಿಥಿ ಉಪನ್ಯಾಸಕರು ಬೋಧಕೇತರ ಹುದ್ದೆಗಳಿಗೂ ಕೂಡ ಹೋಗ್ಲಿಕ್ಕೆ ರೆಡಿ ಇದ್ದಾರೆ. ಹಲವಾರು ಹೋರಾಟಗಳನ್ನು ಇಟ್ಕೊಂಡು ಹೋರಾಟ ಮಾಡ್ತಲೇ ಇದ್ದಾರೆ. ಆದರೆ ಅತಿಥಿ ಉಪನ್ಯಾಸಕರು ಕೂಡ ಬೇರೆ ಬೇರೆ ವೇದಿಕೆಗಳಲ್ಲಿ ಹೋರಾಟವನ್ನು ಮಾಡ್ತಿದ್ದಾರೆ. ಈ ಅತಿಥಿ ಉಪನ್ಯಾಸಕರ ಎಲ್ಲ ಸಂಘಟನೆಗಳು ಕೂಡ ಒಂದೇ ವೇದಿಕೆಯಲ್ಲಿ ಒಗ್ಗೂಡಿ ಹೋರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತಾ? ಇಲ್ಲ ಪಾಪ, ಅಂದರೆ ಅತಿಥಿ ಉಪನ್ಯಾಸಕರ ಸಮಸ್ಯೆ ಅಲ್ಲ ಇದು. ಅತಿಥಿ ಉಪನ್ಯಾಸಕರನ್ನ ನಮ್ಮನ್ನು ಆಳುವವರೇ ಒಡೆದಾಳ್ತಿದ್ದಾರೆ ಅಷ್ಟೇ. ಯಾಕಂದರೆ ಅತಿಥಿ ಉಪನ್ಯಾಸಕರಿಗೆ ನಾನು ಆಗಲೇ ಹೇಳಿದೆ ನಿಮಗೆ, ನಮ್ಮ ಇಡೀ ಜೀವಿತಾವಧಿಯಲ್ಲಿ 25ರಿಂದ 35 ವರ್ಷದವರೆಗೂ ವಿದ್ಯಾಭ್ಯಾಸಕ್ಕಂತಲೇ ಕಾಲ ಕಳೆದಿದ್ದೀವಿ. 5-6 ವರ್ಷಗಳ ಕಾಲ ಅಧ್ಯಯನ ಮಾಡಿ ನಾವು PhD ಮಾಡಿದ್ದೀವಿ, ನೆಟ್ ಸ್ಲೆಟ್ ಮಾಡಿದ್ದೀವಿ. ಅಪ್ಪ ಅಮ್ಮನ್ನ ಕುಟುಂಬನ ಸರಿಯಾಗಿ ನೋಡ್ಕೋಬೇಕು ಅಂತೇಳಿ ಮುಂದೆ ಬಂದಿರತಕ್ಕಂಥ ಜನರಿಗೆ ನಾವಿವತ್ತು ಈ ಸ್ಥಿತಿಗಾಗಕ್ಕೆ ಮೂಲ ಕಾರಣ ಯಾರಿದ್ರ ಇವತ್ತು ನಾವು ಹಿಂಗಾಗಕ್ಕೆ ಕಾರಣ ಯಾರು ಅನ್ನೋ ಭೇದಿಸುವಂತಹ ಬೌದ್ಧಿಕ ಶಕ್ತಿಯ ಕೊರತೆ, ಅದನ್ನು ಆಳುವ ರಾಜಕಾರಣಿಗಳು ದುರುಪಯೋಗ ಮಾಡ್ಕೋತಾ ಇದ್ದಾರೆ. ಇದಿಷ್ಟೇ. ಇದು ಜಾತಿ ಆಧಾರದಲ್ಲಿ ಸಂಘಟನೆಗಳನ್ನ ಕಟ್ತಾರೆ, ರೀಸನಲ್ ಬೇಸಿಸ್ ಪ್ರಾದೇಶಿಕ ಆಧಾರದಲ್ಲಿ ಸಂಘಟನೆಗಳನ್ನ ಕಟ್ತಾರೆ. ಯಾಕಂದರೆ ಅವ್ರು ಬೇಳೆ ಬೇಯಿಸ್ಕೋಬೇಕು. ಅದಕ್ಕೆ ನಮ್ಮ ಈ ಅತಿಥಿ ಉಪನ್ಯಾಸಕರು ಬಲಿ ಆಗ್ತಿದ್ದಾರೆ. ಎಲ್ಲರೂ ಅಲ್ಲ, ಕೆಲವರು. ಅದು ಎಲ್ಲ ಕಡೆನೂ ಇದ್ದದ್ದೇನೆ. ಬೇರೆ ಬೇರೆ ಸಂಘಟನೆಗಳಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆಯೋ ಹಂಗೆ ಅತಿಥಿ ಉಪನ್ಯಾಸಕರ ಸಂಘಟನೆಯಲ್ಲೂ ಅದೇ ಒಂದು ಪರಿಸ್ಥಿತಿ ಇದೆ. ಈಗ ನೀವು ಸರ್ಕಾರಿ ನೌಕರಲ್ಲೂ ಬೇರೆ ಬೇರೆ ಸಂಘಟನೆಗಳಿದ್ದಾವೆ, ಯಾವುದೇ ತಗೊಳ್ಳಿ ಹಂಗಿದ್ದಾವೆ. ಹಂಗಾಗಿ ನಾವು ಇವರಲ್ಲಿ ಒಗ್ಗಟ್ಟಿಲ್ಲ ಅಂತ ಅಷ್ಟೇ ಬಟ್ ಮಾಡೋಕ್ಕಾಗಲ್ಲ, ಒಗ್ಗಟ್ಟು ಆಗಬೇಕು, ಆಗ್ತಾರೆ. ಆದರೆ ಈ ಒಗ್ಗಟ್ಟನ್ನು ಒಡೆಯೋರು ಇವರು ಹಿಂಬಾಲಕರು ಮುಂಬಾಲಕರು ರಾಜಕಾರಣಿಗಳು ಇರ್ತಾರೆ, ಅವರಿಂದ ಇವರು ಬಲಿಪಶುಗಳು ಆಗ್ತಿದ್ದಾರೆ. ಹಾಗಾಗಿ ಇದನ್ನೊಂದು ಅಕಾಡೆಮಿಕ್ ಆಗಿ ನೋಡಬೇಕಾಗಿರೋದು, ಮತ್ತು ಇದಕ್ಕೆ ಒಂದು ತಾತ್ವಿಕ ನೆಲೆಯಲ್ಲಿ ಹೋರಾಟ ಮಾಡಬೇಕಾಗಿರೋದು. ನಮ್ಮ ಇವತ್ತಿನ ಈ ಸಮಸ್ಯೆಗೆ ಕಾರಣ ಏನು? ಇಂಥ ಪರಿಸ್ಥಿತಿಗೆ ನಾವು ಇವರು ವಿದ್ಯಾರ್ಥಿ ಯುವಜನರನ್ನ ವಿಶ್ವಾಸಕ್ಕೆ ತಗೋಬೇಕು, ಪೇರೆಂಟ್ಸ್ಗಳನ್ನ ಇವರು ವಿಶ್ವಾಸಕ್ಕೆ ತಗೋಬೇಕು. ಈಗಲಾದರೂ ಅತಿಥಿ ಉಪನ್ಯಾಸಕರು ಅರ್ಥ ಮಾಡ್ಕೋಬೇಕು, ನಮ್ಮ ಜೊತೆಲಿರ್ತಕ್ಕಂಥ ಹಿತಾಸಕ್ತಿಗಳು ಹಾಳು ಮಾಡ್ತಿದ್ದಾರೆ ಅಂತ ಈಗಲಾದರೂ ಅರ್ಥ ಮಾಡಿಕೊಂಡು ಒಗ್ಗಟ್ಟಾಗಬೇಕು, ಒಂದಾಗಬೇಕು. ಸಮಸ್ಯೆಯ ಮೂಲ ಏನು ಅದನ್ನು ಭೇದಿಸಬೇಕು, ಆಗಷ್ಟೇ ಈ ಸಮಸ್ಯೆ ಬಗೆಹರಿಯೋದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಸೊ LPG ಆಧಾರದ ಮೇಲೆ, ಅಂದರೆ ಏನು ಈಗ ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ ಇದೆ, ಇದರ ಕಾರಣಕ್ಕಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡುವ ಕಾರಣಕ್ಕಾಗಿ ಮತ್ತು ಸರ್ಕಾರಿ ಏನು ಶಿಕ್ಷಣ ಸಂಸ್ಥೆಗಳನ್ನು ಮುಚ್ಚುವ ಹುನ್ನಾರದ ಕಾರಣಕ್ಕಾಗಿ ಅತಿಥಿ ಉಪನ್ಯಾಸಕರಿಗೆ ಈ ರೀತಿಯ ಸಮಸ್ಯೆ ಇದೆ. ಆ ಒಂದು ಸಮಸ್ಯೆ ಕೇವಲ ಅತಿಥಿ ಉಪನ್ಯಾಸಕರ ಸಮಸ್ಯೆ ಅಲ್ಲ, ಅದು ವಿದ್ಯಾರ್ಥಿಗಳ ಭವಿಷ್ಯದ ಸಮಸ್ಯೆ ಕೂಡ ಮತ್ತು ಸರ್ಕಾರಿ ಸಂಸ್ಥೆಗಳ ಅಳಿವು ಉಳಿವಿನ ಪ್ರಶ್ನೆ ಕೂಡ ಅಂತ ಹೇಳಿ ರಾಜಶೇಖರ ಮೂರ್ತಿ ಸರ್ ಹೇಳ್ತಿದ್ದಾರೆ. ಇಂಥದ್ದೇ ಸಂದರ್ಭದಲ್ಲಿ ನಾಗಣ್ಣ ಸರ್, ಹೊಸ ರೀತಿಯ ಹೊಸ ಕಾಲೇಜುಗಳನ್ನು, ಜಿಲ್ಲೆಗೊಂದು ವಿಶ್ವವಿದ್ಯಾನಿಲಯಗಳನ್ನು ತೆಗಿತೀವಿ ಅಂತ ಹೇಳಿ ಸರ್ಕಾರ ಉತ್ಸಾಹದಲ್ಲಿದೆ. ಆದರೆ ಈ ಅತಿಥಿ ಉಪನ್ಯಾಸಕರ ವಿಚಾರದಲ್ಲಿ ಮಾತ್ರ ಒಂದು ನಿರ್ಲಕ್ಷ್ಯದ ಭಾವನೆಯಲ್ಲಿ ಸರ್ಕಾರ ಇದೆ ಅಂತ ಅನಿಸುತ್ತೆ. ಯಾಕೆ ಇರ್ಬೋದು ಈ ರೀತಿ? ಸರ್, ರಾಜಶೇಖರ್ ಸರ್ ಹೇಳಿದಾಗೆ ಉನ್ನತ ಶಿಕ್ಷಣ ಬೇಕಾಗಿಲ್ಲ ಇವ್ರಿಗೆ, ಸುಮ್ಮನೆ ಹೆಸರಷ್ಟೇ. ನೀವು ಬಜೆಟ್ನ ನೋಡಿ, ಉನ್ನತ ಶಿಕ್ಷಣ ಆದರೂ ಕೂಡ ಕಾಲೇಜು ಶಿಕ್ಷಣಕ್ಕೆ ಇಲಾಖೆಗೆ ಮೀಸಲಿಟ್ಟಿರೋ ಬಜೆಟ್ನ ನೋಡಿದ್ರೆ ಸರ್ಕಾರ ಶಿಕ್ಷಣಕ್ಕೆ ಯಾವ ಥರ ನಿಲುವು ತೋರಿಸ್ತಾ ಇದೆ ಅಂತ ಗೊತ್ತಾಗ್ತದೆ ನಮಗಿಲ್ಲಿ. ಇಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡದ ಯೂನಿವರ್ಸಿಟಿಗಳನ್ನ ತೆರೆದ್ರೆ ನನ್ನ ಪ್ರಕಾರ ಪ್ರಯೋಜನ ಇಲ್ಲ. ಈಗ ಜಿಲ್ಲೆಗೊಂದು ಯೂನಿವರ್ಸಿಟಿ ತೆಗೆದುಕೊಂಡು ಅದಕ್ಕೆ ಸಂಪೂರ್ಣವಾದಂಥ ಮೂಲಭೂತ ಸೌಕರ್ಯ ಇಲ್ಲ ಅಂತಂದರೆ ಏನು ಮಾಡ್ತೀರಿ? ಈಗ ನಮ್ಮ ತುಮಕೂರು ಯೂನಿವರ್ಸಿಟಿಲಿ 100ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದ್ದಾವೆ. ಈ ಪರ್ಮನೆಂಟಾಗಿ ಜಾಗ ಅಂತ ಇಲ್ಲ. ಮತ್ತು ಅಲ್ಲಿ ಮಾಸ್ಟರ್ ಡಿಗ್ರಿ ಮಾಡೋರ ಕತೆ ಏನಾಗಬೇಕು? ಹಾಗಾಗಿ ಯೂನಿವರ್ಸಿಟಿಗಳನ್ನ ಸ್ಥಾಪನೆ ಮಾಡಿಬಿಡೋದು ಮುಖ್ಯ ಅಲ್ಲ, ಆದರೆ ಮೂಲಭೂತ ಸೌಕರ್ಯಗಳು ಮತ್ತು ಕ್ವಾಲಿಟಿ ಎಜುಕೇಷನ್ ಕೊಡ್ತಾ ಇದ್ದೀವ ನಾವು ಅನ್ನುವಂಥದ್ದು. ಇನ್ನೊಂದು ಏನಂತಂದರೆ ನೋಡಿ, NEP ಅಂತ ಬಂದಿದೆಯಲ್ಲ, ಅದು ನಮ್ಮ ಶಿಕ್ಷಣ ಇದಕ್ಕೇ ಒಂದು ಕೊಡಲಿ ಏಟದು. ಯಾಕಪ್ಪ ಅಂತಂದರೆ ಆ NEP ಒಳಗಡೆ ಯಾರೂ ಬುದ್ಧಿವಂತರಾಗಬಾರ್ದು, ಯಾವುದ್ರಲ್ಲೂ ಪರಿಪೂರ್ಣತೆ ಪಡ್ಕೋಬಾರ್ದು ಅನ್ನುವಂಥದ್ದು NEP ಮೂಲ ಉದ್ದೇಶ. ಅದನ್ನು ಎಲ್ಲಿಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಇವರು? ಹೈಯರ್ ಎಜುಕೇಷನ್ ಸಿಸ್ಟಮ್ಗೆ ತಗೊಂಬಂದಿಕ್ಕಿದ್ರು. ಯಾಕೆ? ಹಿಂದುಳಿದ ವರ್ಗದವರು, ಆರ್ಥಿಕವಾಗಿ ಅಬಲರಾಗಿರ್ತಕ್ಕಂಥವ್ರು ಮತ್ತೆ ಅದೇ ಸ್ಥಿತಿಲಿ ಇರಬೇಕು ಅನ್ನೋದು ಇವ್ರ ವಾದ. ಮತ್ತು ಬುದ್ಧಿವಂತರಾಗ್ಬಿಟ್ರೆ ನ್ಯಾಯ ಕೇಳ್ತಾರಲ್ಲ, ನೀವು ಆರ್ಗನೈಸ್ ಆಗಬಾರ್ದು. ಎಲ್ಲಿ ಒಂದು ಶಿಕ್ಷಣ ಸಂಘಟನೆ ಭಾಳ ಮುಖ್ಯ ನಮಗೆ. ಆ ಸಂಘಟನೆ ಆಗದೆ ವಿಘಟನೆ ಆಗುವ ರೀತಿಯಲ್ಲಿ ಶಿಕ್ಷಣ ರೂಪಿಸ್ತಾ ಇದೆಯಲ್ಲ, ಅದು ಆಗಬಾರ್ದು. ಅದು ಡೆಮೋಕ್ರಸಿಗೆ ಭಾಳ ಮಾರಕ ಅಂತ ನನಗನ್ನಿಸ್ತದೆ.
ಓಕೆ ಸರ್, ಈಗ ಏನು ಕಾಂಗ್ರೆಸ್ ಸರ್ಕಾರ ಈಗ ಅಧಿಕಾರದಲ್ಲಿದೆ. ಕಾಂಗ್ರೆಸ್ಸು ಏನು ಚುನಾವಣಾ ಸಂದರ್ಭದಲ್ಲಿ ಹೇಳಿತು, ನಾವು ಅಧಿಕಾರಕ್ಕೆ ಬಂದರೆ ಏನು ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆಯನ್ನು ಕೊಟ್ಬಿಡ್ತೀವಿ ಅಂತ ತನ್ನ ಭರವಸೆಗಳಲ್ಲಿ ಹೇಳ್ಕೊಂಡಿತ್ತು. ಆದರೆ ಈಗ ಅದೇ ಸರ್ಕಾರ ಏನು ಅತಿಥಿ ಉಪನ್ಯಾಸಕರ ಪ್ರತಿಭಟನೆಗೆ ಸ್ಪಂದಿಸೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾ ಇದೆ. ಈಗ ಏನು ಪಾದಯಾತ್ರೆ ಮಾಡ್ಕೊ ಬಂದಿದ್ದಾರೆ, ಎಲ್ಲವನ್ನೂ ಮಾಡಿದ್ದಾರೆ, 2.5 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಆದರೂ ಕೂಡ ಸರ್ಕಾರ ಅತಿಥಿ ಉಪನ್ಯಾಸಕರಿಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಸರ್ಕಾರ ತಾನು ಕೊಟ್ಟಿದ್ದಂತಹ ಭರವಸೆಯನ್ನು ತಾನೇ ಮರೆತಿದೆ ಅಂತ ಅನಿಸುತ್ತಾ ರಾಜಶೇಖರ ಮೂರ್ತಿ ಸರ್? ಸರ್, ಅದು ಈಗ ಪರಿಸ್ಥಿತಿ ನೋಡಿದ್ರೆ ಹಂಗೆ ಕಾಣಿಸ್ತಾ ಇದೆ. ಅದಕ್ಕೆ ನಾನು ಒತ್ತಾಯ ಮಾಡೋದು, ಈಗ ಭರವಸೆಗಳನ್ನು ಓಟ್ಗೋಸ್ಕರ ಮತಕ್ಕೋಸ್ಕರ ಕೊಡ್ತಾರೆ. ಆದರೆ ಇದು ಕೇವಲ ಭರವಸೆಯ ಪ್ರಶ್ನೆ ಅಲ್ಲ, ಜವಾಬ್ದಾರಿ ಇದು. ಯಾವುದೇ ಸರ್ಕಾರ ಬರಲಿ, ಇವರು ಬಂದಿರಲಿ, ಇನ್ನೊಬ್ಬರು ಬಂದಿರಲಿ, ಭರವಸೆ ಕೊಟ್ಟಿದ್ದೌದು. ಅವ್ರ ಮ್ಯಾನಿಫೆಸ್ಟೋನಲ್ಲಿ ಇದನ್ನು ಹಾಕ್ಕೊಂಡಿದ್ರು ಅವರು, ನಾವು ಕಾಯಂ ಮಾಡ್ತೀವಿ, ಸಮಸ್ಯೆನ ಬಗೆಹರಿಸ್ತೀವಿ ಅಂತ. ಏನು ಭರವಸೆ ಕೊಟ್ಟಿದ್ರು ಈಡೇರಿಸಬೇಕು ಅಂತ ಹೇಳಿದ್ರೆ ಮೊದಲು ಮಾತುಕತೆ ಕರೆದು ನೀವು ಈಡೇರ್ಸೋಕ್ಕೆ ಮುಂದಾಗಿ. ಕಾನೂನು ತೊಡಕುಗಳಿದ್ದರೂ ಕೂಡ ಅವಕಾಶ ಇದೆ ಈಡೇರ್ಸೋಕ್ಕೆ, ಅದೇನು ಸಮಸ್ಯೆ ಏನು ಆಗೋದೇ ಇಲ್ಲ. ಹಲವಾರು ರೀತಿಯಲ್ಲಿ ನಾನು ಹೇಳಿದ್ನಲ್ಲ ಸರ್, ಇವರು ಸಾಮಾನ್ಯ ಜನರಿಗೆ ಬೇರೆ ಬೇರೆ ರೀತಿಯ ಗ್ಯಾರಂಟಿಗಳನ್ನ ಏನು ಕೊಟ್ಟು ಮತ್ತು ಅದನ್ನು ಜಾರಿ ಮಾಡೋಕ್ಕೆ ಹೋಗ್ತಿದ್ದಾರೆ. ಭರವಸೆಗಳನ್ನ ಕೊಟ್ಟು ಅದನ್ನು ಸ್ವಾಗತ ಮಾಡೋಣ. ಅದ್ರ ಜೊತೆಗೇ ಈಗ ಪದವಿ ಶಿಕ್ಷಣದ ಅತಿಥಿ ಉಪನ್ಯಾಸಕರ ಸಮಸ್ಯೆನ ಬಗೆಹರಿಸೋದು ಬಹಳ ಮುಖ್ಯ ಆಗಿದೆ. ಯಾಕಂದರೆ ಇದು ನಾನು ಆಗಲೇ ಹೇಳಿದಂತೆ ಕೇವಲ 10,500 ಅತಿಥಿ ಉಪನ್ಯಾಸಕರ ಕುಟುಂಬದ ಪ್ರಶ್ನೆ ಅಲ್ಲ, ಇದು ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ ಇದೆ ಇಲ್ಲಿ. ನೋಡಿ, ಸರ್ಕಾರನೇ ಸಾಮಾಜಿಕ ನ್ಯಾಯ ಅಂತ ಹೇಳುತ್ತೆ, ಆದರೆ ಸರ್ಕಾರನೇ ಅಸಮಾನ ಶಿಕ್ಷಣಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ಇವತ್ತು ನಮ್ಮ ಭಾರತ ದೇಶ, ನಮ್ಮ ರಾಜ್ಯ ಇರ್ಬೋದು, ಇಡೀ ದೇಶದಲ್ಲಿರ್ಬೋದು, ಅಸಮಾನ ಶಿಕ್ಷಣ. ಅಮೆರಿಕಾದಲ್ಲಿ ನೀವು ನೋಡಿ, ಪ್ರಾಥಮಿಕ ಪ್ರೌಢ ಶಿಕ್ಷಣದವರೆಗೂ ಕೂಡ ಸಮಾನ ಶಿಕ್ಷಣನೇ, ಎಲ್ರಿಗೂ ಒಂದೇ ರೀತಿಯ ಸಿಲೆಬಸ್ಸೇನೆ. ಇಲ್ಲೇ ನಮ್ಮ ಅನಾಗರಿಕ ಭಾರತದಲ್ಲಿ ಉಳ್ಳವರಿಗೆ ಒಂದು ರೀತಿ ಶಿಕ್ಷಣ, ಏನು ಇಲ್ಲದೇ ಇರೋರಿಗೆ ಒಂದು ರೀತಿ ಶಿಕ್ಷಣ, ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದರೆ ಯಾವ ರೀತಿ ಸಾಮಾಜಿಕ ನ್ಯಾಯ? ಸಾಮಾಜಿಕ ನ್ಯಾಯಕ್ಕೆ ಬದ್ಧರು ನಾವು ಅಂತ ಸಿದ್ದರಾಮಯ್ಯನವ್ರು ಏನು ಹೇಳ್ತಾರೆ, ಅದು ಸಾಧ್ಯ ಆಗಬೇಕಂದ್ರೆ ಮೊದಲು ಇದನ್ನು ಅಡ್ರೆಸ್ ಮಾಡಬೇಕು. ಕೊಟ್ಟ ಭರವಸೆಯ ರೀತಿಗೋಸ್ಕರ ಅಂತ ಅಷ್ಟೇ ನಾನು ಹೇಳಕ್ಕೆ ಹೋಗಲ್ಲ. ಇಟ್ ಈಸ್ ಯುವರ್ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ, ಪರ್ಟಿಕ್ಯುಲರ್ಲಿ ಎಜುಕೇಷನ್ನು. ಹಾಗಾಗಿ ಹೆಲ್ತು, ಎಜುಕೇಷನ್ನು, ಶೆಲ್ಟರ್ ಇವೆಲ್ಲವೂ ಏನಿದ್ದಾವೆ ಇವು ಪ್ರಾಥಮಿಕವಾಗಿ ಅವಶ್ಯಕತೆ ಇರುವಂಥವು. ಹಾಗಾಗಿ ಇದನ್ನು ಗಮನ ಹರಿಸಲೇಬೇಕು. ಇಲ್ಲಿ ಬಡ ವಿದ್ಯಾರ್ಥಿಗಳ ಪ್ರಶ್ನೆ ಇರೋದು. ಇವತ್ತು ರಾಜ್ಯ ಸರ್ಕಾರ ಗ್ಯಾರಂಟಿಗಳನ್ನ ತರಬೇಕಾಗಿರೋದು ಶಿಕ್ಷಣ ಕ್ಷೇತ್ರದಲ್ಲೂ ಗ್ಯಾರಂಟಿನ ತರಬೇಕಾಗಿದೆ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಈ ರಾಜಕಾರಣಿಗಳಿಗೆ ಬುದ್ಧಿ ಕಲಿಸೋದು ಇದ್ದೇ ಇರುತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿ ಗ್ಯಾರಂಟಿ ತರಬೇಕಾಗಿರೋದು. ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಈಗಾಗಲೇ ಅವರು ಹೇಳದಂತೆ ವಿಶ್ವವಿದ್ಯಾನಿಲಯಗಳು, PG ಸೆಂಟರ್ಗಳಂತ ಏನಿದ್ದಾವೆ, ಕನಿಷ್ಠ ಮೂಲಭೂತ ಸೌಕರ್ಯಗಳಿಲ್ಲ. ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಪ್ರತಿಷ್ಠಿತ ಖಾಸಗಿ ಶಿಕ್ಷಣೋದ್ಯಮಿಗಳ ಇನ್ಸ್ಟಿಟ್ಯೂಷನ್ ಒಳಗಡೆ ಹೋದರೆ ಗೊತ್ತಾಗುತ್ತೆ ನಮಗೆ ಎಷ್ಟು ತಾರತಮ್ಯದ ಶಿಕ್ಷಣ ನಾವು ಪಡಿತಾ ಇದ್ದೀವಿ ಅಂತ. ದೊಡ್ಡ ಇನ್ಸ್ಟಿಟ್ಯೂಷನ್ಸ್ಗಳು ಇವತ್ತು ಬೆಳ್ಕೊಂಡು ಹೋಗಿದ್ದಾವಲ್ಲ ನಮ್ಮ ಬೆಂಗಳೂರು ನಗರದಲ್ಲಿ. ವಿದ್ಯಾರ್ಥಿಗಳು ಶಿಕ್ಷಣ ಪಡಿತಾರೆ. ಅವ್ರಿಗೆ ಹೋಲಿಸಿದ್ರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ, ಕಾಲೇಜುಗಳಲ್ಲಿ ಓದೋ ವಿದ್ಯಾರ್ಥಿಗಳ ಪರಿಸ್ಥಿತಿ, ನಾಲೆಡ್ಜ್ ಎಲ್ಲಿಂದ ಎಲ್ಲಿಗೆ? ಇವತ್ತೆಲ್ಲವೂ ಖಾಸಗಿ ರಂಗದಲ್ಲಿ ಉದ್ಯೋಗದ ಅವಕಾಶಗಳಿರೋದು. ಅಲ್ಲಿ ಕಾಂಪೀಟ್ ಮಾಡಬೇಕಂದ್ರೆ ಅಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಇವ್ರಿಗೂ ಪ್ರೊವೈಡ್ ಮಾಡಬೇಕಲ್ಲ, ಅದು ಯಾರ ಜವಾಬ್ದಾರಿ? ಸೊ ಈ ಇನ್ಇಕ್ವಾಲಿಟಿ ಇರೋದನ್ನ ಈಕ್ವಲ್ ಮಾಡೋದೇ ಸೋಷಿಯಲ್ ಜಸ್ಟಿಸ್. ಅದರ ಭಾಗವಾಗಿ ಈ ಶಿಕ್ಷಣ ಸಮಸ್ಯೆ ಏನು ಉಲ್ಬಣಿಸಿದೆ, ಅದರಲ್ಲೂ ಮುಖ್ಯವಾಗಿ ನಮ್ಮ ಅತಿಥಿ ಉಪನ್ಯಾಸಕರು ಇದು ಭರವಸೆ ಏನು ಕೊಟ್ಟಿದ್ದಾರೆ ಅದರಂತೆ ಮುಂದಾಗಬೇಕು. ಇಲ್ಲ ಅಂದರೆ ಪರಿಸ್ಥಿತಿನ ಇವರು ಕೂಡ ಎದುರಿಸ್ಬೇಕಾಗ್ತದೆ ಅಂತ ನನಗಂತೂ ಅನಿಸುತ್ತೆ. ಹಾಗಾಗಿ ನಾಗರಿಕರು ಮೊದಲು ಎಲ್ಲ ಶಿಕ್ಷಣದ ಕ್ಷೇತ್ರದಲ್ಲಿರ್ತಕ್ಕಂಥ ನಮ್ಮ ಕಾಯಂ ಉಪನ್ಯಾಸಕರಲ್ಲಿ ನಾನು ಮನವಿ ಮಾಡ್ಕೋತೀನಿ, ಅವರನ್ನು ಒಂದು ರೀತಿ ಅವಮಾನಕ್ಕೆ ಒಳಪಡಿಸೋ ಬದಲಾಗಿ, ಈಗ ಹೇಳಿದ್ರಲ್ಲ ನಮ್ಮ ನಾಗಣ್ಣ ನಮ್ಗೆ ಯಾವ್ಯಾವ ರೀತಿ ನಡೆಸ್ಕೋತಾರೆ ಅಂತ, ಅದು ನಿಜವಾಗ್ಲೂ ನಾಗರಿಕರಾಗಿ ತಲೆ ತಗ್ಸುವಂಥ ವಿಚಾರ. ನಾನು ನಮ್ಮ ಕಾಯಂ ಉಪನ್ಯಾಸಕರಲ್ಲಿ ಮನವಿ ಮಾಡ್ಕೋತೀನಿ, ಟೀಚಿಂಗ್, ನಾನ್ ಟೀಚಿಂಗ್, ಪರ್ಮನೆಂಟ್ ಸ್ಟಾಫಲ್ಲ ನಾನು ಮನವಿ ಮಾಡ್ಕೋತೀನಿ. ನಿಮ್ಮ ಯೂನಿಯನ್ಗಳಿದಾವಲ್ಲ, ಒಂದು ಸ್ಟೇಟ್ಮೆಂಟ್ ಕೊಡಲ್ಲ, ಒಂದು ಸ್ಟೇಟ್ಮೆಂಟ್ಗಳು ಕೊಡ್ತಾ ಇಲ್ಲ. ಏನಿದು ನಮ್ಮ ಹೊಣೆಗಾರಿಕೆ ಅಲ್ವಾ? ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ ಅಲ್ವಾ? ಇದು ಉಳಿಬೇಕಲ್ವಾ ಶಿಕ್ಷಣ? ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ನಮ್ಮ ಅತಿಥಿ ಉಪನ್ಯಾಸಕ ಸೋದರರ ಹೋರಾಟಕ್ಕೆ ಬೆಂಬಲ ನೀಡೋಣ. ರಾಜ್ಯ ಸರ್ಕಾರ ಕೂಡಲೇ ಮುಂದಾಗಬೇಕು. ಮುಖ್ಯಮಂತ್ರಿಗಳ ಮಾತುಕತೆ ಕರಿಬೇಕು, ಕರೆದು ಅವ್ರನ್ನ ವಿಶ್ವಾಸಕ್ಕೆ ತಗೋಬೇಕು. ಅವರು ಮಾನಸಿಕ ದೈಹಿಕವಾಗಿ ರೆಡಿಯಾಗಿ ಹೋಗಿ ಪಾಠ ಮಾಡೋಕ್ಕೆ ಸಾಧ್ಯ ಆಗಬೇಕು. ಅಂಥ ಒಂದು ವಾತಾವರಣನ ರಾಜ್ಯ ಸರ್ಕಾರ ನಿರ್ಮಾಣ ಮಾಡಬೇಕು. ಅವ್ರನ್ನ ಕಾಯಂ ಮಾಡ್ಕೊಳ್ಳೋಕ್ಕಿರ್ತಕ್ಕಂಥ ಅಡೆತಡೆಗಳನ್ನು ಬಗೆಹರಿಸಲಿಕ್ಕೆ ಹಲವಾರು ರೀತಿಯ ಅವಕಾಶಗಳಿದ್ದಾವೆ. ಅದನ್ನು ತಜ್ಞರ ಜೊತೆ ಕುಂತು ಸಮಾಲೋಚಿಸಬೇಕು, ಅವ್ರನ್ನ ವಿಶ್ವಾಸಕ್ಕೆ ತಗೋಬೇಕು. ಪಾಠ ಪ್ರವಚನ ಮಾಡೋಕ್ಕೆ ಅವ್ರು ಮುಂದಾಗುವಂಥ ರೀತಿಯ ಕ್ರಮಗಳನ್ನ ಕೈಗೊಳ್ಳೋಕ್ಕೆ ಮುಂದಾಗಬೇಕು ಸಿದ್ದರಾಮಯ್ಯನವರು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ.
ಸೊ ಅತಿಥಿ ಉಪನ್ಯಾಸಕರ ಪ್ರತಿಭಟನೆಯಿಂದಾಗಿ ಅಥವಾ ಅತಿಥಿ ಉಪನ್ಯಾಸಕರು ಪ್ರತಿಭಟನೆ ನಡೆಸ್ತಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಸರಿಯಾದಂತಹ ಪಾಠಗಳು ನಡೀತಾ ಇಲ್ಲ, ವಿದ್ಯಾರ್ಥಿಗಳ ಭವಿಷ್ಯ ಕೂಡ ಅತಂತ್ರ ಆಗ್ತಾ ಇದೆ ಅಂತ ಹೇಳಿ ರಾಜಶೇಖರ ಮೂರ್ತಿ ಸರ್ ಹೇಳ್ತಾ ಇದ್ದಾರೆ. ಇದೇ ಹೊತ್ತಿನಲ್ಲಿ ಇದೇ ಮೊದಲ ಬಾರಿಗೆ ಅನಿಸುತ್ತೆ ಅತಿಥಿ ಉಪನ್ಯಾಸಕರ ಪರವಾಗಿ ವಿದ್ಯಾರ್ಥಿಗಳು ಕೂಡ ಬೀದಿಗಿಳಿದು ಹೋರಾಟವನ್ನು ಮಾಡ್ತಿದ್ದಾರೆ. ರಾಜ್ಯದ ನಾನಾ ಭಾಗಗಳಲ್ಲಿ ಅತಿಥಿ ಉಪನ್ಯಾಸಕರ ಸಮಸ್ಯೆಯನ್ನು ಬಗೆಹರಿಸಿ ಅಂತೇಳಿ ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟವನ್ನು ಮಾಡ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ನಾಗಣ್ಣ ಸರ್, ಈಗ ಈ 2.5 ತಿಂಗಳಿಂದ ಅತಿಥಿ ಉಪನ್ಯಾಸಕರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಇದೇ ಹೊತ್ತಿನಲ್ಲಿ ವಿದ್ಯಾರ್ಥಿಗಳು ಕೂಡ ಅತಿಥಿ ಉಪನ್ಯಾಸಕರಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಈ ಒಂದು ಅತಿಥಿ ಉಪನ್ಯಾಸಕರ ಹೋರಾಟದ ಕಾರಣದಿಂದಾಗಿ ಸರಿಯಾದಂತಹ ತರಗತಿಗಳು ನಡೀತಾ ಇಲ್ಲ. ಇದರಿಂದ ವಿದ್ಯಾರ್ಥಿಗಳ ಒಂದು ಸೆಮಿಸ್ಟರ್ ಕೂಡ ಹಾಳಾಗ್ತಿದೆ ಅನ್ನುವಂತಹ ಒಂದು ಆತಂಕ ಕೂಡ ವಿದ್ಯಾರ್ಥಿಗಳಲ್ಲಿದೆ. ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಹೌದು ಸರ್, ಖಂಡಿತ. ನೋಡಿ, ಅಕ್ಟೋಬರ್ 23ನೇ ತಾರೀಕಿನಲ್ಲಿ ಅತಿಥಿ ಉಪನ್ಯಾಸಕರು ಸ್ಟ್ರೈಕು ಕರೆ ಕೊಟ್ಟಿದ್ರು. ಬೆಳಗಾವಿ ಅಧಿವೇಶನದಲ್ಲಿ ಕರೆದು ಮಾತನಾಡ್ತಾರೆ, ಏನಾದರೂ ಒಂದು ಪರಿಹಾರ ಕಂಡುಹಿಡ್ಕೋತಾರೆ ಅನ್ನೋದು ಅತಿಥಿ ಉಪನ್ಯಾಸಕರ ಸಂಘಟನೆ ಅವರ ಇದರಲ್ಲಿ ಮನಸ್ಸಲ್ಲಿ ಇತ್ತು ನಮಗೆ. ಆದರೆ ಅಲ್ಲೇನೂ ಕೂಡ ಸರ್ಕಾರದವ್ರು ಮಾತಾಡಲಿಲ್ಲ. ಇವ್ರು ಎಷ್ಟು ವಿಳಂಬ ಮಾಡ್ತಾರೆ ಅಂತಂದರೆ ಏನಾದರೆ ಏನು ನಮಗೆ ಅನ್ನೋ ಪರಿಸ್ಥಿತಿನಲ್ಲಿ ಇದ್ದಾರೆ. ನೋಡಿ, ಕೆಲವು ಕಾಲೇಜ್ಗಳಲ್ಲಿ ಪರ್ಮನೆಂಟ್ ಟೀಚಿಂಗ್ ಸ್ಟಾಫ್ ಇಲ್ಲ ಸರ್. ಉದಾಹರಣೆಗೆ ಈಗ ಸೈನ್ಸು, ಆ ಸೈನ್ಸ್ ಕಾಲೇಜ್ನಲ್ಲಿ ಕೆಮಿಸ್ಟ್ರಿ, ಫಿಸಿಕ್ಸು, ಮ್ಯಾಥ್ಸ್ ಡಿಪಾರ್ಟ್ಮೆಂಟು ಅವು ಭಾಳ ಮುಖ್ಯವಾಗಿ ಪ್ರಾಕ್ಟಿಕಲ್ಲು ಅಂತ ಎಲ್ಲ ಇರ್ತವೆ. ಅದಕ್ಕೆ ಅಧಿಕೃತವಾಗಿ ಪರ್ಮನೆಂಟ್ ಲೆಕ್ಚರರು ಸೈನ್ ಹಾಕಬೇಕು ಅಂತೆಲ್ಲ ಕಾನೂನು ರೂಲ್ಸ್ ಇರ್ತವೆ ಇಂಟರ್ನಲ್ ಮಾರ್ಕ್ಸ್ಗೆಲ್ಲ. ಅದನ್ನೆಲ್ಲ ಮಾಡ್ತಾ ಇದ್ದಿದ್ದು ಯಾರು? ಅತಿಥಿ ಉಪನ್ಯಾಸಕರು. ಈಗ ಅತಿಥಿ ಉಪನ್ಯಾಸಕರು ಇಲ್ಲ ಅಂತಂದರೆ ಆ ಮಕ್ಕಳು ನಿರೀಕ್ಷೆ ಇಟ್ಕೊಂಡು ಬಂದಿರ್ತಾವಲ್ಲ ಸೈನ್ಸ್ ಓದೋಕ್ಕೆ, ಆ ಮಕ್ಕಳು ಕತೆ ಏನಾಗಬೇಕು? ಸರ್ಕಾರಕ್ಕೆ ಇದೇನಾದರೂ ಸ್ವಲ್ಪ ಸೆನ್ಸ್ ಇದೆಯಾ ಅಂತೇಳಿ. ಅಂದರೆ ಅವ್ರಿಗೆ ಇದ್ರ ಬಗ್ಗೆ ಸ್ವಲ್ಪ ಕಿಂಚಿತ್ತೂ ಕಾಳಜಿ ಇಲ್ಲ. ಇಷ್ಟೊತ್ತಿಗೆ ಸಮಸ್ಯೆ ಬಗೆಹರಿಸ್ಬಿಡ್ಬೇಕಾಗಿತ್ತು ಹೈಯರ್ ಎಜುಕೇಷನ್ ಮಿನಿಸ್ಟ್ರು. ಅವರು ಏನೋ ಒಂದು ಮಾಡ್ತಾರೆ, ನಮಗೆ ಸಹಾನುಭೂತಿ ಇದೆ. ಯಾವ ಥರ ಸಹಾನುಭೂತಿ ಅಂತ ಹೇಳ್ಬಿಡಿ ನೀವು. ಏನೂ ಹೇಳ್ತಾ ಇಲ್ಲ. ಹಾಗಾಗಿ ಯಾವ ಸಹಾನುಭೂತಿ ಹೇಳ್ತಾ ಇದ್ದಾರೆ? ನಮಗೆ ಅತಿಥಿ ಉಪನ್ಯಾಸಕರ ಸಮಸ್ಯೆ ಜೊತೆಗೆ ವಿದ್ಯಾರ್ಥಿಗಳಿಗೆ ಭಾಳ ಅನ್ಯಾಯ ಆಗ್ತಾ ಇದೆ. ಈಗ ಕಾಮರ್ಸ್ ಕೋರ್ಸ್ಗಳಲ್ಲಿ ಮತ್ತು BBA ಕೋರ್ಸ್ಗಳಲ್ಲಿ, ಮತ್ತು ಆಮೇಲೆ ಇನ್ನೊಂದು ಸರ್ BCA ತಂದಿದ್ದಾರೆ. ಆ BCA ಏನದು ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂತ ಏನದು ಒಂಥರ ಇಂಜಿನಿಯರಿಂಗ್ ಡಿಗ್ರಿ ಥರ ಎಲ್ಲ ಇದು ಮಾಡ್ತಾ ಇದ್ದಾರಲ್ಲ. ಮೊದಲು ಈಗ ಡಿಗ್ರಿ ಕಾಲೇಜಿಗೆ ಕೊಟ್ಬಿಟ್ಟಿದ್ದಾರೆ. BComಗಿಂತಲೂ ಜಾಸ್ತಿ ಡಿಮ್ಯಾಂಡ್ ಈಗ BCA ಆಗಿದೆ ಡಿಗ್ರಿ ಕಾಲೇಜ್ಗಳಲ್ಲಿ. ಮಕ್ಕಳೆಲ್ಲ ಸೈನ್ಸು ಓದುವಂಥವ್ರು, ಇಂಜಿನಿಯರಿಂಗ್ ಮಾಡೋ ಅಂಥ ಹುಡುಗರೆಲ್ಲ ಏನು ಮಾಡೋರೆ, ಡಿಗ್ರಿ ಕಾಲೇಜಿಗೆ BCA ತಗೊಂಡು ಸೇರ್ಕೊಂಡಿದ್ದಾರೆ. 2 ಸೆಕ್ಷನು 3 ಸೆಕ್ಷನ್ ಇದ್ದಾವೆ. ನೈಟ್ ಕಾಲೇಜಲ್ಲಿ 2 ಸೆಕ್ಷನ್ ಇದ್ದಾವೆ. ಸರ್, ಅವ್ರ ಕತೆ ಏನಾಗಬೇಕು? BCA ಮಕ್ಕಳ ಕತೆ ಇಲ್ಲ. ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗೋವೋ, ಟೆಕ್ನಿಕಲ್ ಎಜುಕೇಷನ್ ಮಾಡೋವೋ, ಇಲ್ಲಿ ಬಂದು ಸೇರ್ಕೊಂಡಿದ್ದಾವಲ್ಲ ಹುಡುಗರು. ಆ ಭವಿಷ್ಯದ ಬಗ್ಗೆ ಸರ್ಕಾರ ಚಿಂತನೆ ಮಾಡ್ತಾ ಇದೆಯಾ? ಅದನ್ನು ಯೋಚನೆ ಮಾಡಬೇಕಾಗತ್ತೆ. ಆಮೇಲೆ ವಿದ್ಯಾರ್ಥಿಗಳು ಬೀದಿಗಿಳ್ದಿರೋದು ಇದೇನು ಮೊದಲಲ್ಲ. ನಾವು ಹೋರಾಟ ಮಾಡುವಾಗಲೂ ಕೂಡ ಅಲ್ಲಲ್ಲೇ ಪ್ರತಿಭಟಿಸೋರು. ಆದರೆ ಇವತ್ತು ವಿದ್ಯಾರ್ಥಿಗಳು ಎಲ್ಲೋ ಒಂದು ಕಡೆ ನಾವು ಮಾಧ್ಯಮ ಮತ್ತೊಂದು ಇದೆಲ್ಲವೂ ಕೂಡ ಅದು ಹೋರಾಟದ ಮನೋಭಾವ ಬರ್ತಾ ಇಲ್ಲ. ಯಾಕೆ ಹೋರಾಟದ ಮನೋಭಾವ ಬರ್ತಾ ಇಲ್ಲ ಅಂದರೆ ನಾವು ಒಂದು ಡೆಮೊಕ್ರೆಟಿಕ್ ಆದಂಥ ಶಿಕ್ಷಣವನ್ನು ಕೊಡ್ತಾ ಇಲ್ಲ. ನಮ್ಮ ಹಕ್ಕುಗಳನ್ನ ಕೇಳಲಿಕ್ಕೆ ಯಾರ ಹಕ್ಕುಗಳನ್ನ ಕೇಳಬೇಕು ಮತ್ತು ನಮ್ಮ ಹಕ್ಕುಗಳನ್ನ ಸರ್ಕಾರದ ಮುಂದೆ ಮಂಡಿಸ್ಬೇಕಾ ಅಂತ ವಾತಾವರಣದ ಶಿಕ್ಷಣವನ್ನು ರೂಪಿಸ್ತಾ ಇಲ್ಲ ಇವತ್ತು ನಮ್ಮ ಎಜುಕೇಷನ್ ಸಿಸ್ಟಮ್ಮು. ಬಹುಶಃ ವಿದ್ಯಾರ್ಥಿ ಯಾಕೆ ಸಂಘಟಿತ ಆಗ್ತಾ ಇಲ್ಲ ಅನ್ನೋದಕ್ಕೆ ನಮ್ಮದು ಕೂಡ ಒಂದು ಫಾಲ್ಟ್ ಇದೆ. ನಾವು ಟೀಚಿಂಗ್ ಮಾಡಬೇಕಾದ್ರೆ ಇಕ್ವಾಲಿಟಿಯನ್ನು ಕ್ಲಾಸ್ ರೂಮಲ್ಲಿ ಹೇಳ್ಕೊಡ್ತಾ ಇಲ್ಲ. ನಮ್ಮ ಸಮಸ್ಯೆ ಇದು ಸಮಾಜ ಸಮಸ್ಯೆನ ಕೇಳ್ಕೊಳ್ಬೇಕು ಅನ್ನುವಂಥ ಮನೋಭಾವದ ಶಿಕ್ಷಣವನ್ನು ಕಲಿಸ್ಲಿಲ್ಲ ಅಂದರೆ ಒಂದು ಸುಂದರ ಸಮಾಜ ಕಾಣಲಿಕ್ಕೆ ಸಾಧ್ಯ ಆಗಲ್ಲ ಅನ್ನುವಂಥದ್ದು. ಕೊನೆಯದಾಗಿ ರಾಜಶೇಖರ ಮೂರ್ತಿ ಸರ್, ಈ ಅತಿಥಿ ಉಪನ್ಯಾಸಕರ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಸರ್ಕಾರ ಏನೆಲ್ಲ ಮಾಡಬೇಕು, ಯಾವ ರೀತಿಯ ಕ್ರಮಗಳನ್ನು ತಗೊಳ್ಬೇಕು, ಸರ್ಕಾರಕ್ಕೆ ನೀವು ಯಾವ ರೀತಿಯ ಸಲಹೆಗಳನ್ನು ಕೊಡ್ತೀರಾ? ಈಗಾಗಲೇ ನಾನು ಹೇಳದಂತೆ ನಂಬರ್ 1, ಮುಖ್ಯಮಂತ್ರಿಗಳು ಏನು ನಮ್ಮ ಉದ್ಯಾನವನದಲ್ಲಿ ಧರಣಿ ಕುಂತಿದ್ದಾರೆ, ಉಪವಾಸ ಕುಂತಿದ್ದಾರೆ, ಅವ್ರನ್ನ ಮಾತುಕತೆ ಕರಿಬೇಕು. ಮೊದಲನೇದಾಗಿ ಮುಖ್ಯಮಂತ್ರಿಗಳು ಅವ್ರ ಮಾತುಕತೆ ಕರಿಬೇಕು. ಎರಡನೇದು, ಅವರ ಮೂಲ ಬೇಡಿಕೆ ಏನು? ನಮ್ಮನ್ನು ಕಾಯಂ ಮಾಡಿ ನಮಗೆ ಸೇವಾ ಭದ್ರತೆ ಒದಗಿಸ್ಕೊಡಿ ಅಂತ ಕೇಳ್ತಿದ್ದಾರೆ. ಸೇವಾ ಭದ್ರತೆಯನ್ನು ರಾಜ್ಯ ಸರ್ಕಾರ ಒದಗಿಸ್ಕೊಡ್ಬೇಕು. ಎರಡೇ ಇಲ್ಲಿ ಅವ್ರ ಡಿಮ್ಯಾಂಡ್ ಇರೋದು, ಬೇರೆ ಇನ್ನೇನು ಇಲ್ಲ. ನಮಗೆ ಕಾಯಂ ಮಾಡಿಕೊಡಿ. ಕಾಯಂ ಮಾಡೋಕ್ಕೂ ಸೇವಾ ಭದ್ರತೆಗೂ ಸ್ವಲ್ಪ ವ್ಯತ್ಯಾಸ ಇದೆ. ಅದನ್ನು ರಾಜ್ಯ ಸರ್ಕಾರ ಅರ್ಥ ಮಾಡ್ಕೊಳ್ಳಿ. ಸೇವಾ ಭದ್ರತೆ ಒದಗಿಸೋಕ್ಕೆ ಸಾಧ್ಯ ಇಲ್ವಾ? ಸಾಧ್ಯ ಇದೆ. ಅವ್ರು ಏನು ಕೇಳ್ತಿದ್ದಾರೆ, ನಮ್ಮನ್ನು ಪ್ರತಿ ವರ್ಷ ನೀವು ಕೌನ್ಸಿಲ್ ಮಾಡಿ ಫ್ರೆಶ್ಶಾಗಿ ಯಾಕೆ ತಗೋತೀರಿ ಸ್ವಾಮಿ? ನಮ್ಮನ್ನು ನಾವೆಲ್ಲೆಲ್ಲಿ ಪಾಠ ಮಾಡ್ತಿದ್ದೀವೋ ಅಲ್ಲಲ್ಲೇ ಕಂಟಿನ್ಯೂ ಮಾಡಿ. ವರ್ಕ್ ಲೋಡ್ ವೇರಿ ಆಗುತ್ತೆ.
ಸೊ ಈ ಥರದ್ದೆಲ್ಲ ಬೇರೆ ಬೇರೆ ಸಮಸ್ಯೆಗಳೆಲ್ಲ ಇದ್ದಾವೆ. ಆಗ ನೀವು ನಮ್ಮನ್ನು ಮನೆ ಕಳಿಸ್ಬಿಡ್ತೀರಿ. ಸೊ ಇಂತಹ ಪ್ರಾಯೋಗಿಕ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೂ ಕೂಡ ಸಾಧ್ಯತೆ ಇದೆ. ಆ ಕಾರಣದಿಂದ ಮೊದಲು ಮುಖ್ಯಮಂತ್ರಿಗಳು ಮಾತುಕತೆ ಕರಿಬೇಕು. ಎರಡನೇದು, ನೀವು ಸೇವಾ ಭದ್ರತೆ ಒದಗಿಸೋದು ಅಂತ ಹೇಳಿದ್ರೆ ನಮ್ಮ ಕಾಯಂ ಉಪನ್ಯಾಸಕರಿದ್ದಾರಲ್ಲ, ಅವ್ರಿಗೆ ಯಾವ ರೀತಿ ರಜೆಗಳಿದ್ದಾವೆ, ಅವ್ರಿಗೆ ಯಾವ ರೀತಿ ಬೇರೆ ಬೇರೆ ಅವಕಾಶಗಳಿದ್ದಾವೆ, ಅವೆಲ್ಲವೂ ಇವ್ರಿಗೆ ಕೊಡಬೇಕು. ಯಾಕಂದರೆ ಅವ್ರು ಮಾಡೋ ಎಲ್ಲ ಕೆಲಸಗಳು ಇವ್ರು ಮಾಡ್ತಾರೆ. ಹಾಗಾಗಿ ನೀವು ಕಾಯಂ ಆಗಿ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋಕೆ ಹೊರಡ್ತೀರಲ್ಲ, ಆಗ ಇವ್ರಿಗೆ ವಿಶೇಷ ಆದ್ಯತೆ ಕೊಡಬೇಕು. 10 ಕೊಡಬೇಕು ಅಂತ ಏನಿಲ್ಲ, 15 ಕೊಡ್ಬೋದು, 20 ಕೊಡ್ಬೋದು. ನೀವು ಇವ್ರನ್ನ ಅಬ್ಸರ್ವ್ ಮಾಡ್ಕೋಬೇಕು ಅಂದರೆ ಅದನ್ನು ಮಾಡ್ಕೊಳ್ಳೋಕ್ಕೆ ಯಾವ ಕಾನೂನಾತ್ಮಕ ತೊಡಕುಗಳು ಬರಲ್ಲ. ಯಾವ ಇದು ಕೋರ್ಟ್ ತೀರ್ಪುಗಳು ಕೂಡ ಹಿಂದೆ ಏನು ಬಂದಿದ್ದಾವೆ, ಉಮಾದೇವಿ ಕೇಸ್ ಇರ್ಬೋದು, ಬೇರೆ ಇರ್ಬೋದು, ಅವ್ಯಾವು ಅಡ್ಡ ಬರಲ್ಲ. ಹಾಗಾಗಿ ಇಲ್ಲಿ ಮುಖ್ಯವಾಗಿ ಪ್ರದರ್ಶನ ಮಾಡಬೇಕಾಗಿದ್ದು ರಾಜಕೀಯ ಇಚ್ಛಾಶಕ್ತಿ, ಪೊಲಿಟಿಕಲ್ ವಿಲ್. ಇದನ್ನು ಮುಖ್ಯಮಂತ್ರಿಗಳು ಪ್ರದರ್ಶನ ಮಾಡಿ ಇವರನ್ನು ವಿಶ್ವಾಸಕ್ಕೆ ತಗೊಂಡು ಸೇವಾ ಭದ್ರತೆ ಒದಗಿಸ್ಬೇಕು. ಹಂಗೆ ಮಾಡೋಕ್ಕೆ ಸಾಧ್ಯತೆ ಇಲ್ವಾ? ಖಂಡಿತ ಸಾಧ್ಯತೆ ಇದೆ. ಯಾವ ರೀತಿ? ಕುಂತ್ಕೊಂಡು ಮಾತಾಡಿ ಬಗೆಹರಿಸ್ಕೋಬೋದು. ಮತ್ತು ಈಗ ನೀವು ಸಂಬಳ ಕೊಡ್ತಿದ್ದೀರಲ್ಲ, UGC ನಾರ್ಮ್ಸ್ ಪ್ರಕಾರ ಕೊಡ್ತಾ ಇಲ್ಲ. UGC ನಾರ್ಮ್ಸ್ ಪ್ರಕಾರ 1 ಗಂಟೆಗೆ 1,500, ಒಂದು ಪೀರಿಯಡ್ಗೆ ಇವ್ರಿಗೆ 1,500 ಕೊಡಬೇಕು. ಈಗ ಎಷ್ಟು ಕೊಡ್ತಿದ್ದಾರೆ ನಾಗಣ್ಣ ನಿಮಗೆ? ಇಲ್ಲ, ಈಗ 430 ಕೊಡ್ತಾ ಇದ್ರು. ಈಗ ಎಷ್ಟು ಕೊಡಕ್ಕೆ ಶುರು ಮಾಡಿ? 500 ರೂಪಾಯಿ. ಬಟ್ UGC ನಾರ್ಮ್ಸ್ ಪ್ರಕಾರ 1,500 ಅಂದರೆ 15 ಪೀರಿಯಡ್ ಕೊಡ್ತಾರೆ ಇವ್ರಿಗೆ. ಅಲ್ಲಿಗೆ ಎಷ್ಟಾಯಿತು? 1,500 ಅಂದರೆ ಲೆಕ್ಕ ಮಾಡ್ಕೊಳ್ಳಿ ನೀವು. ಈಗೇನು ಕೊಡ್ತಿದ್ದಾರೆ ಇದ್ರ 2ರಷ್ಟು ಸ್ಯಾಲ್ರಿ ಕೊಡಬೇಕಾಗತ್ತೆ. ಈಗ 38,000 ಜಾಸ್ತಿ ಅಂತ ಹೇಳಿದ್ರೆ ಈಗ ಹೊಸದು ಎಲ್ಲ ಸೇರಿಸ್ಕೊಂಡ್ರೆ ಇವ್ರಿಗೆ 55,000ವರೆಗೂ ಕೊಡಬೇಕಾಗತ್ತೆ. 52,000 ಸ್ಯಾಲ್ರಿ ಕೊಡಬೇಕು UGC ನಾರ್ಮ್ಸ್ ಪ್ರಕಾರ. ನೀವು UGC ನಾರ್ಮ್ಸ್ ಫಾಲೋ ಮಾಡಿ ಸ್ವಾಮಿ. ರಿಕ್ರೂಟ್ ಮಾಡ್ಕೊಳ್ಳೋಕ್ಕೆ UGC ನಾರ್ಮ್ಸ್ ಅಡ್ಡ ಬರುತ್ತೆ ನಿಮಗೆ. ಬಟ್ ಪೇಮೆಂಟ್ ಕೊಡೋಕ್ಕೆ UGC ನಾರ್ಮ್ಸ್ ಪ್ರಕಾರ ಯಾಕೆ ಕೊಡೋಕೆ ರೆಡಿ ಆಗ್ತಾ ಇಲ್ಲ ನೀವು? ಇಲ್ಲೇ ಗೊತ್ತಾಗ್ತಾ ಇಲ್ವಾ ಸರ್ಕಾರದ ತಾರತಮ್ಯ? ಹಾಗಾಗಿ ಇದನ್ನು ಸಿದ್ದರಾಮಯ್ಯನವ್ರು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗಬೇಕು. UGC ನಾರ್ಮ್ಸ್ ಪ್ರಕಾರ ಈಗೇನು ಪಾಠ ಮಾಡ್ತಿದ್ದಾರಲ್ಲ, ಅವ್ರಿಗೆ ನೀವು 1,500 ಕೊಡಿ ಫಾರ್ ಅವರ್. ಒಬ್ರಿಗೆ ನೀವು 15 ಅವರ್ ಕೊಡ್ತಾ ಇದ್ದೀರಿ, ಹೌದಾ ಇಲ್ವಾ? ಸೊ 15 ಅವರ್ಸ್ ಕೊಡ್ತಿರೋದ್ರಿಂದ ನೀವು UGC ನಾರ್ಮ್ಸ್ ಪ್ರಕಾರ ಸ್ಯಾಲ್ರಿ ಕೊಡೋಕೆ ಬಂದರೆ ಈ 5,000 ಅಲ್ಲ, ನೀವು 15-20,000 ಜಾಸ್ತಿ ಮಾಡಬೇಕು ಈ ಕೊಡೋ ಸ್ಯಾಲ್ರಿ ಪ್ರಕಾರ. ಈ 70,000ಕ್ಕೆ ಹೋಗ್ಬಿಡುತ್ತೆ. ಸೊ ಇದೆಲ್ಲ ಪ್ರಶ್ನೆ ಇದೆ. ಹಂಗಾಗಿ ನಿಜ ಹೇಳಬೇಕು ಅಂದರೆ ಆಳುವ ಸರ್ಕಾರಗಳು, ಅದು ಈಗಿನ ಸರ್ಕಾರ ಇರ್ಬೋದು, ಹಿಂದಿನ ಸರ್ಕಾರ ಇರ್ಬೋದು, ವಂಚನೆ ಮಾಡ್ಕೊಂಡು ಬರ್ತಾ ಇದ್ದಾರೆ, ಮೋಸ ಮಾಡ್ಕೊಂಡು ಬರ್ತಿದ್ದಾರೆ. ಇದನ್ನು ಅರ್ಥ ಮಾಡ್ಕೋಬೇಕು. ಅತಿಥಿ ಉಪನ್ಯಾಸಕರು ಕೂಡ ನಮ್ಮನ್ನು ಪ್ರತಿನಿಧಿಸಿ ಮಾತಾಡೋಕ್ಕೆ ಬರ್ತಾರಲ್ಲ, ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ. ಅವತ್ತೆಲ್ಲಿ ಹೋಗಿದ್ರಪ್ಪ ನೀವು? ಹೀಗೆ ಬಂದಿದ್ದೀರಿ ಸಿಂಪತಿ ತೋರ್ಸೋಕ್ಕೆ? ಇದೆಲ್ಲ ಬಿಡಿ, ನಿಮ್ಗೆ ನಿಜವಾಗ್ಲೂ ನಮ್ಮ ಬಗ್ಗೆ ಕಾಳಜಿ ಇದೆಯಾ? ಬನ್ನಿ ನಮ್ಮ ಜೊತೆ ಫ್ರೀಡಮ್ ಪಾರ್ಕ್ ಕುಂತ್ಕೊಳ್ಳಿ ಅನ್ಬೇಕು. ಈ ಕಣ್ಣೋರ್ಸೋ ಮಾತಾಡ್ತಾರೆ ನೋಡಿ, ಅದಕ್ಕೆಲ್ಲ ಒಪ್ಪಬಾರ್ದು. ಹಾಗಾಗಿ ಅತಿಥಿ ಉಪನ್ಯಾಸಕರ ಸಮಸ್ಯೆನ ಬಗೆಹರಿಸ್ಬೋದು. ಈ ಗ್ರಾಮೀಣ ಕೃಪಾಂಕ ನೌಕರರು ಕಾನೂನಾತ್ಮಕವಾಗೇನೆ ರಿಕ್ರೂಟ್ ಮಾಡ್ಕೊಂಡಿದ್ದಂಥ ಸಂದರ್ಭದಲ್ಲಿ ಗ್ರಾಮೀಣ ಕೃಪಾಂಕ ಕೊಟ್ಟಿರೋದು ಹಸಿಂದು ಅಂತೇಳಿ ಸುಪ್ರೀಂ ಕೋರ್ಟು ಮನೆ ಕಳಿಸುತ್ತೆ 14,000 ಜನ ಎಂಪ್ಲಾಯೀಸ್ನ. ಇದೇ ನಮ್ಮ DYFI ಸಂಘಟನೆಯಿಂದ ಹೋರಾಟ ಮಾಡಿ ವಿಶೇಷ ಕಾಯ್ದೆ ರೂಪಿಸಿ ಅವ್ರನ್ನೆಲ್ಲರನ್ನೂ ಅಬ್ಸರ್ವ್ ಮಾಡ್ಕೊಳಕ್ಕೆ ಸಾಧ್ಯ ಆಯಿತು. ಯಾಕಾಗಲ್ಲ? ಇಟ್ ಈಸ್ ಪಾಸಿಬಲ್. ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಇಚ್ಛಾಶಕ್ತಿ. ಇಂಥ ಇಚ್ಛಾಶಕ್ತಿ ಬರುವಂಥ ವಾತಾವರಣನ ಸೃಷ್ಟಿ ಮಾಡಬೇಕಾಗಿರೋದು ಬೀದಿಲಿ ಕುಂತಿರೋ ಅತಿಥಿ ಉಪನ್ಯಾಸಕರು, ವಿದ್ಯಾರ್ಥಿಗಳು, ಪೋಷಕರು, ನಾಗರಿಕರು. ಇದು ಕೇವಲ ಅತಿಥಿ ಉಪನ್ಯಾಸಕರ ಸಮಸ್ಯೆ ಅಲ್ಲ, ಇದು ಕರ್ನಾಟಕ ರಾಜ್ಯದ ಉನ್ನತ ಶಿಕ್ಷಣದ ಸಮಸ್ಯೆ. ಹಂಗೆ ಪರಿಗಣಿಸಿದಾಗ ಮಾತ್ರನೇ ಇದು ಸರಿ ಹೋಗೋದು. ಹಾಗಾಗಿ ನಾನೊಂದು ಕಿವಿ ಮಾತು ಹೇಳ್ತೀನಿ ನಮ್ಮ ಅತಿಥಿ ಉಪನ್ಯಾಸಕರಲ್ಲಿ, ದಯವಿಟ್ಟು ಈ ನಿಮ್ಮಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಕೊರತೆಗಳನ್ನ ಬಿಟ್ಟು ನಾವು ನಮ್ಮ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು, ಅಣ್ತಮ್ಮಂದ್ರು ನೋಡ್ಕೋಬೇಕು, ಕುಟುಂಬ ನೋಡ್ಕೋಬೇಕು ಅಂತ ಏನು ಕನಸು ಹೊತ್ತು ನೀವು ವಿದ್ಯಾಭ್ಯಾಸ ಮಾಡಿದ್ದೀರಿ, ನಮ್ಮ ಇವತ್ತಿನ ಈ ಸ್ಥಿತಿಗೆ ಕಾರಣಗಳು ಯಾರು? ಏನೋ ಹೆಂಗೋ ನಾವೊಂದು ಸ್ವಲ್ಪ ಸಡಿಲ್ಲ ಆಯಿತು ಅಂದ್ಕೊಂಡ್ರೆ ನಮ್ಮ ಮುಂದಿನ ಮಕ್ಕಳ ಭವಿಷ್ಯ ಏನಾಗಬೇಕು? ಹಾಗಾಗಿ ಶಿಕ್ಷಣ ಉಳಿಬೇಕು, ಸಾರ್ವತ್ರಿಕವಾಗಿ ಶಿಕ್ಷಣ ಉಳಿಬೇಕಾಗಿರೋದು, ಖಾಸಗೀಕರಣ ಆಗಲ್ಲ, ಶಿಕ್ಷಣವಾಗಿ ಉಳಿಬೇಕಾಗಿರೋದು. ಆ ನೆಲೆಯಲ್ಲಿ ನಮ್ಮ ಅತಿಥಿ ಉಪನ್ಯಾಸಕರು ಯೋಚನೆ ಮಾಡಬೇಕು, ಒಗ್ಗಟ್ಟಲ್ಲಿ ಹೋರಾಟ ಮಾಡಬೇಕು, ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿ ಬಗೆಹರಿಸೋಕ್ಕೆ ಮುಂದಾಗಬೇಕು. ಇಲ್ಲ ಅಂದರೆ ಇದರ ತೀವ್ರತರ ಪರಿಸ್ಥಿತಿಯನ್ನು ರಾಜ್ಯ ಸರ್ಕಾರ ಎದುರಿಸಬೇಕಾಗ್ತದೆ ಅಂತಲೇ ಹೇಳಬೇಕಾಗತ್ತೆ. ಈ ಅತಿಥಿ ಉಪನ್ಯಾಸಕರ ಸಮಸ್ಯೆ ಕೇವಲ ಅತಿಥಿ ಉಪನ್ಯಾಸಕರ ಸಮಸ್ಯೆ ಅಲ್ಲ, ಅದು ಈ ರಾಜ್ಯದ ಸಮಸ್ಯೆ, ರಾಜ್ಯದ ಬಡ ಮತ್ತು ಗ್ರಾಮೀಣ ಪ್ರದೇಶದ ಮಕ್ಕಳ ಸಮಸ್ಯೆ. ಈ ಒಂದು ಅತಿಥಿ ಉಪನ್ಯಾಸಕರ ಸಮಸ್ಯೆಯನ್ನು ಬಗೆಹರಿಸಲಿಲ್ಲ ಅಂತಂದರೆ ಈ ರಾಜ್ಯದಲ್ಲಿರುವಂತಹ ಬಹುಸಂಖ್ಯಾತ ಗ್ರಾಮೀಣ ಮತ್ತು ಬಡ ವಿದ್ಯಾರ್ಥಿಗಳ ಭವಿಷ್ಯ ಕೂಡ ಅತಂತ್ರ ಆಗುತ್ತೆ. ಅತಿಥಿ ಉಪನ್ಯಾಸಕರ ಸಮಸ್ಯೆ ಬಗೆಹರಿಸ್ಲಿಕ್ಕಾಗದೇ ಇರುವಂಥದ್ದೇನಲ್ಲ, ಅವರ ಸಮಸ್ಯೆಯನ್ನು ಕೂಡ ಬಗೆಹರಿಸ್ಬೋದು, ಸೇವಾ ಭದ್ರತೆಯನ್ನು ಕೊಡ್ಬೋದು. ಆದರೆ ಇದಕ್ಕೆ ಸರ್ಕಾರಗಳಿಗೆ ಇಚ್ಛಾಶಕ್ತಿ ಇರಬೇಕು ಅಂತ ಹೇಳಿ
ಅತಿಥಿಗಳು ಹೇಳ್ತಿದ್ದಾರೆ. ಇದಿಷ್ಟು ಈ ದಿನದ ವಿಶೇಷ ಕಾರ್ಯಕ್ರಮ. ಇಂಥದ್ದೇ ಕಾರ್ಯಕ್ರಮಗಳನ್ನು ನೋಡಲಿಕ್ಕೆ ನೋಡ್ತಾ ಇರಿ eDina.com. ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಮ್ಮ ಜೊತೆ ಚರ್ಚೆಯಲ್ಲಿದ್ದಂತಹ ರಾಜಶೇಖರ್ ಮೂರ್ತಿ ಸರ್ಗೂ ಮತ್ತು ನಾಗಣ್ಣ ಸರ್ಗೂ ಧನ್ಯವಾದಗಳು. ನೋಡ್ತಾ ಇರಿ eDina.com. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.